ವಿದ್ಯಾರ್ಥಿಗಳೇ, ನನ್ನ ಹೆಸರು ಪ್ರಕಾಶ್ ಡಿಜಿ, ಸಹ ಶಿಕ್ಷಕರು, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಗೋಪೇನಾಡ್. ಇಂದು ನಾವು 8ನೇ ತರಗತಿಯ ಅರ್ಥಶಾಸ್ತ್ರ ವಿಭಾಗದಲ್ಲಿ ಬರುವಂತಹ 3ನೇ ಅಧ್ಯಾಯ 3ನೇ ಘಟಕ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು. ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು. ಇನ್ನ ನಿಮ್ಮ ಅರ್ಥಶಾಸ್ತ್ರ ವಿಭಾಗದಲ್ಲಿ 2ನೇ ಅಧ್ಯಾಯದಲ್ಲಿ ಅರ್ಥವ್ಯವಸ್ಥೆಯ ವಿವಿಧ ಪ್ರಕಾರಗಳು ನಾವು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ 3ನೇ ಅಧ್ಯಾಯ ರಾಷ್ಟ್ರೀಯ ಆದಾಯ ಮತ್ತು ಭಾರತದ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು. ಈ ಘಟಕದಲ್ಲಿ ನಾವು ರಾಷ್ಟ್ರೀಯ ಆದಾಯ ಅಂದ್ರೆ ಏನು, ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ಯಾವ್ಯಾವು, ಆ ವಲಯಗಳ ಮಹತ್ವ ಮತ್ತು ಸಣ್ಣ ಕೈಗಾರಿಕೆಯಿಂದ ಆಗುವಂತಹ ಪ್ರಯೋಜನಗಳೇನು, ಸಣ್ಣ ಕೈಗಾರಿಕೆಗಳಿಂದ ಆಗುವಂತಹ ಮಹತ್ವ ಏನೇನು, ನಾವು ಅನುಕೂಲಗಳನ್ನ ಪಡೆದುಕೊಂತೀವಿ ಮತ್ತು ಸಣ್ಣ ಕೈಗಾರಿಕೆಯಲ್ಲಿರುವಂತಹ ಸಮಸ್ಯೆಗಳು, ತಲಾದಾಯ ಅದರ ಅರ್ಥ, ಇವೆಲ್ಲವನ್ನ ವಿಸ್ತೃತವಾಗಿ ಸಂಪೂರ್ಣವಾಗಿ ನಾವು ಅರ್ಥ ಮಾಡ್ಕೊಳ್ಳೋದು. ಅದರಲ್ಲಿ ಮೊದಲಿಗೆ ನಾವು ವಿದ್ಯಾರ್ಥಿಗಳೇ, ಈ ಆದಾಯ ನಾವು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಆದಾಯವನ್ನ ಗಳಿಸ್ತಾನೆ. ಪ್ರತಿಯೊಬ್ಬರು ಸಹ, ನಾವಿರ್ಬೋದು, ನೀವಿರ್ಬೋದು, ಎಲ್ಲರೂ ಸಹ ನಾವೇನೇ ಕೆಲಸ ಮಾಡ್ತೀವಿ ಅಂತಂದ್ರೆ ನಮ್ಮ ಜೀವನ ನಿರ್ವಹಣೆಗಾಗಿ ನಾವು ಆದಾಯವನ್ನ ಗಳಿಸಲೇಬೇಕು, ಆದಾಯವನ್ನ ಪಡಿಲೇಬೇಕು. ಏನೇ ನಾವು ಸರಕುಗಳನ್ನ ಉತ್ಪಾದನೆ ಮಾಡ್ತೀವಿ, ಯಾವುದೇ ಒಂದು ವ್ಯಾಪಾರ ಮಾಡ್ತೀವಿ, ನಾವು ಏನೇ ಕೆಲಸ ಮಾಡ್ತೀವಿ ಅಂದ್ರೆ ನಮಗೆ ಆದಾಯ ಬರುತ್ತೆ. ನಾವು ಏನು ಪಡೆದುಕೊಳ್ತೀವೋ ಆದಾಯವನ್ನ, ವಸ್ತುಗಳು ಉತ್ಪಾದನೆ ಮಾಡಿ ನಾವು ಗಳಿಸುವಂತಹ ಆದಾಯ ನಾವು ಶ್ರೀಮಂತರೋ ಅಥವಾ ಬಡವರೋ ಎಂಬುದನ್ನು ಸೂಚಿಸುತ್ತೆ. ಹೌದಾನೆ? ಅಂದ್ರೆ ನಾವು ಗಳಿಸುವಂತಹ ಆದಾಯ ಏನು ಸೂಚಿಸುತ್ತೆ ಅಂದ್ರೆ ನಾವು ಶ್ರೀಮಂತರೋ ಅಥವಾ ಬಡವರೋ ಎಂಬುದನ್ನು ಸೂಚಿಸುತ್ತೆ. ನಮ್ಮಲ್ಲಿ ಹೆಚ್ಚಿಗೆ ಆದಾಯ ಇದೆ ಅಂತಂದ್ರೆ ಅವ್ರು ಶ್ರೀಮಂತರು, ಅವರಲ್ಲಿ ಆದಾಯ ಕಡಿಮೆ ಇದೆ, ಅವ್ರು ಗಳಿಸಿರುವಂತಹ ಆದಾಯ, ಒಬ್ಬ ವ್ಯಕ್ತಿ ಗಳಿಸಿರುವಂತಹ ಆದಾಯ ತುಂಬಾ ಕಡಿಮೆ ಇದೆ ಅಂದ್ರೆ ಅವ್ನು ಬಡವ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ನಾವ್ ಏನು ಗಳಿಸ್ತೀವಿ ಆದಾಯ, ವಸ್ತುಗಳು ಉತ್ಪಾದನೆ ಮಾಡಿನಿಂದ ಬಂದಂತಹ ಆದಾಯ ಶ್ರೀಮಂತಿಕೆ ಮತ್ತು ಬಡತನ, ಅವರ ಜೀವನ ಮಟ್ಟವನ್ನು ಸಹ ಇದು ಅಳತೆ ಮಾಡುತ್ತೆ. ಜೀವನ ಮಟ್ಟವನ್ನ, ಅವರ ಶ್ರೀಮಂತಿಕೆ ಮತ್ತು ಬಡವರನ್ನ ನಾವು ಸೂಚಿಸಬಹುದು. ಹೆಚ್ಚಿಗೆ ಆದಾಯ ಇದ್ರೆ ನಾವು ಅವ್ರನ್ನ ಶ್ರೀಮಂತರು ಅಂತ ಕರಿತೀವಿ, ಕಡಿಮೆ ಆದಾಯ ಇದ್ರೆ ಬಡವರು ಅಂತ ಕರಿತೀವಿ. ಅದೇ ರೀತಿ ಒಂದು ರಾಷ್ಟ್ರದ ಆದಾಯಕ್ಕೆ ಹೋಲಿಸಿದಾಗ ಯಾವ ರಾಷ್ಟ್ರ ಹೆಚ್ಚಿನ ಆದಾಯವನ್ನು ಹೊಂದಿರುತ್ತೋ ಆ ರಾಷ್ಟ್ರವನ್ನು ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ. ಯಾವ ದೇಶ ಆ ದೇಶದಲ್ಲಿರುವಂತಹ ಆದಾಯ ತುಂಬಾ ಕಡಿಮೆ ಇರುತ್ತೋ ಆ ದೇಶವನ್ನ ಬಡ ದೇಶ, ಬಡ ರಾಷ್ಟ್ರ, ಅತಿ ಹಿಂದುಳಿದ ದೇಶ ಅಂತ ಕರಿತೀವಿ. ಅತಿ ಹಿಂದುಳಿದ ದೇಶ ಅಂತ ಕರಿತೀವಿ. ಯಾಕೆಂದ್ರೆ ಆ ದೇಶದಲ್ಲಿ ಆದಾಯ ತುಂಬಾ ಕಡಿಮೆ ಇರುತ್ತೆ. ಆದಾಯ ಕಡಿಮೆ ಇತ್ತು ಅಂದ್ರೆ ಆ ದೇಶದಲ್ಲಿರುವ ಜನರ ಜೀವನ ಮಟ್ಟವೂ ಕಡಿಮೆ ಇರುತ್ತೆ. ಅಂದ್ರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಆದಾಯ ಬಹಳ ಪ್ರಮುಖವಾದದ್ದು. ಅದು ಶ್ರೀಮಂತಿಕೆ ಮತ್ತು ಬಡತನವನ್ನದು ಸೂಚಿಸುತ್ತೆ. ಹಾಗಾದ್ರೆ ಕೆಲವು ರಾಷ್ಟ್ರಗಳು ಅತಿ ಹಿಂದುಳಿದ ರಾಷ್ಟ್ರಗಳು ಅಂತ ಕರಿತೀವಿ, ಅವು ಬಡತನದಿಂದಿರುವಂತಹ ರಾಷ್ಟ್ರಗಳು ಅಂತ ಕರಿತೀವಿ. ಉದಾಹರಣೆ ಕೀನ್ಯಾ ದೇಶದಲ್ಲಿ ಆದಾಯ ತುಂಬಾ ಕಡಿಮೆ ಇದೆ, ಅದರಿಂದ ಆ ದೇಶವನ್ನ ಬಡ ದೇಶ, ಆರ್ಥಿಕವಾಗಿ ಹಿಂದುಳಿದಿರುವ ದೇಶ ಅಂತ ಕರಿತೀವಿ. ಕೆಲವು ದೇಶಗಳು ಬಹಳ ಶ್ರೀಮಂತ ರಾಷ್ಟ್ರಗಳು, ಆ ದೇಶದಲ್ಲಿರುವ ಆದಾಯ ಬಹಳಷ್ಟು ಹೆಚ್ಚಿದೆ, ಅಂದ್ರೆ ಅತ್ಯಧಿಕವಾದಂತಹ ಆದಾಯವನ್ನು ಹೊಂದಿರುವಂತಹ ದೇಶಗಳು, ಆ ದೇಶವನ್ನ ಶ್ರೀಮಂತ ದೇಶ ಅಂತ ಕರಿತೀವಿ. ಉದಾಹರಣೆ ಅಮೇರಿಕ. ವೆರಿ ಗುಡ್. ಉದಾಹರಣೆ ಅಮೇರಿಕ ಅತಿ ಶ್ರೀಮಂತ ದೇಶ ಅಂತ ಕರಿತೀವಿ. ಹೀಗೆ ಕೆಲವು ರಾಷ್ಟ್ರಗಳು ತೀವ್ರಗತಿಯಲ್ಲಿ ಅವರ ಬೆಳವಣಿಗೆ ದರವು ಸಹ, ಆ ದೇಶದ ಬೆಳವಣಿಗೆ ದರ ತೀವ್ರವಾಗಿ ಬೆಳೀತಾ ಇದೆ. ಉದಾಹರಣೆ ಚೀನಾದ ತೀವ್ರಗತಿಯಲ್ಲಿ ಬೆಳೆಯುತ್ತಿರುವಂತಹ ರಾಷ್ಟ್ರ ಅಂದಾಗ ಚೀನಾವನ್ನು ಉದಾಹರಣೆಯನ್ನು ಕೊಡ್ತೀವಿ. ಅದೇ ರೀತಿ ಕೆಲವು ದೇಶಗಳು ನಿಧಾನವಾಗಿ ಬೆಳವಣಿಗೆ ಆಗ್ತಿರ್ತವೆ. ನಿಧಾನವಾಗಿ ಬೆಳೆಯುತ್ತಿರುವಂತಹ ರಾಷ್ಟ್ರಗಳು ಅಂತಂದ್ರೆ ಉದಾಹರಣೆ ಆಫ್ರಿಕಾದ ಕೆಲವು ರಾಷ್ಟ್ರಗಳು. ಈ ನೈಸರ್ಗಿಕ ಸಂಪನ್ಮೂಲ, ಯಾವುದೇ ನಾವು ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಂದಾಗ
ನಾವು ಸರಕುಗಳನ್ನು ಉತ್ಪಾದನೆ ಮಾಡಬೇಕು ಅಂದಾಗ ನೈಸರ್ಗಿಕ ಸಂಪನ್ಮೂಲಗಳು ಬಹಳ ಅವಶ್ಯಕ. ಈ ನೈಸರ್ಗಿಕ ಸಂಪನ್ಮೂಲಗಳನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಉತ್ಪಾದನೆಗೆ, ಸರಕು ಸೇವೆಗಳ ಉತ್ಪಾದನೆಗೆ ನೈಸರ್ಗಿಕ ಸಂಪನ್ಮೂಲಗಳು ಅವಲಂಬಿತವಾಗಿರುತ್ತೆ. ಅವಳದು ಉಪಯುಕ್ತವಾದ ಸರಕು ಮತ್ತು ಸೇವೆಗಳು ಉತ್ಪಾದಿಸಿ ಆಮದು ಮತ್ತು ಸಂಪತ್ತನ್ನ ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ಬಹಳ ಪ್ರಮುಖವಾಗುತ್ತೆ. ಅಂದ್ರೆ ನಾವು ನೈಸರ್ಗಿಕ ನಮ್ಮ ಸುತ್ತಮುತ್ತಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಅತಿ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಉತ್ಪಾದನೆ ಮಾಡಿದಾಗ ಆದಾಯವು ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ಆದಾಯ ಎನ್ನುವುದು ಒಂದು ದೇಶದ ಅಭಿವೃದ್ಧಿಯ ಪಥವನ್ನ, ಒಂದು ದೇಶದ ಶ್ರೀಮಂತಿಕೆಯನ್ನ, ಒಂದು ದೇಶದ ಒಂದು ಬೆಳವಣಿಗೆ ದರವನ್ನ ಇದು ಸೂಚಿಸುತ್ತೆ. ಯಾವುದೋ ಆದಾಯ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಆದಾಯ ಎನ್ನುವುದು ಒಂದು ದೇಶದ ಆದಾಯ. ಆ ದೇಶದ ಹೆಚ್ಚು ಆದಾಯ ಹೊಂದಿದ್ರೆ ಆ ದೇಶವನ್ನ ಶ್ರೀಮಂತ ದೇಶ ಅಂತ ಕರಿತೀವಿ ಅಂತ ಹೇಳಿದ್ರಲ್ಲ. ಹಾಗಾದ್ರೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಮತ್ತು ಸೇವೆಗಳ ಒಟ್ಟು ಆದಾಯವನ್ನೇ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ರಾಷ್ಟ್ರೀಯ ಆದಾಯ ಅಂತಂದ್ರೆ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಉತ್ಪಾದಿಸಿದಂತಹ, ಒಂದು ವರ್ಷದಲ್ಲಿ ಆ ರಾಷ್ಟ್ರ ಏನೇನು ಉತ್ಪಾದಿಸುತ್ತೋ ಆ ಎಲ್ಲ ಸರಕು ಮತ್ತು ಸೇವೆಗಳ, ಏನು ಸರಕುಗಳನ್ನು ಉತ್ಪಾದನೆ ಮಾಡುತ್ತೋ ಆ ಎಲ್ಲ ಸರಕುಗಳು ಮತ್ತು ಸೇವೆಗಳ ಒಟ್ಟು ಮೌಲ್ಯವನ್ನ ಇದು ಸೂಚಿಸುತ್ತೆ ರಾಷ್ಟ್ರೀಯ ಆದಾಯ. ರಾಷ್ಟ್ರೀಯ ಆದಾಯ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲ ಸರಕು ಸೇವೆಗಳ ಒಟ್ಟು ಆದಾಯವನ್ನ ನಾವು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಈ ರಾಷ್ಟ್ರೀಯ ಆದಾಯ ಎಂಬುದಕ್ಕೆ ಸಂಬಂಧಿಸಿದಂತೆ ಒಬ್ಬ ಅರ್ಥಶಾಸ್ತ್ರಜ್ಞರಾದಂತಹ ಸೈಮನ್ ಕುಜನೆಟ್ ಅಂತ ಒಬ್ಬ ಅರ್ಥಶಾಸ್ತ್ರಜ್ಞರು ಒಂದು ವ್ಯಾಖ್ಯಾನ ನೀಡ್ತಾರೆ. ಸೈಮನ್ ಕುಜನೆಟ್ ಎಂಬ ಅರ್ಥಶಾಸ್ತ್ರಜ್ಞರು ಈ ರಾಷ್ಟ್ರೀಯ ಆದಾಯ ಅಂದ್ರೇನು, ಈ ರಾಷ್ಟ್ರೀಯ ಆದಾಯಕ್ಕೆ ಸಂಬಂಧಿಸಿದಂತೆ ಸೈಮನ್ ಕುಜನೆಟ್ ಎಂಬ ಅರ್ಥಶಾಸ್ತ್ರಜ್ಞರು ಒಂದು ವ್ಯಾಖ್ಯಾನ ನೀಡ್ತಾರೆ. ಅವರು ಹೇಳಿರುವಂತಹ ಒಂದು ಹೇಳಿಕೆ ಅಥವಾ ಅವರು ಹೇಳಿರುವಂತಹ ಒಂದು ವ್ಯಾಖ್ಯೆ ಏನಪ್ಪಾ ಅಂದ್ರೆ, ರಾಷ್ಟ್ರೀಯ ಆದಾಯ ಅಂದ್ರೆ ರಾಷ್ಟ್ರೀಯ ಆದಾಯವು ಒಂದು ವರ್ಷದ ಅವಧಿಯಲ್ಲಿನ ರಾಷ್ಟ್ರದ ಉತ್ಪಾದನಾ ವ್ಯವಸ್ಥೆಯಿಂದ, ಒಂದು ರಾಷ್ಟ್ರವು ಆ ಒಂದು ವರ್ಷದಲ್ಲಿನ ಆ ರಾಷ್ಟ್ರದಲ್ಲಿನ ಉತ್ಪಾದನಾ ವ್ಯವಸ್ಥೆಯಿಂದ ಅನುಭೋಗಿಗಳ ಕೈಗಳಿಗೆ ಪ್ರವಹಿಸುವಂತಹ, ಅನುಭೋಗಿಗಳು ಆ ಸರಕು ಮತ್ತು ಸೇವೆಗಳನ್ನ ಬಳಸ್ಕೊಳ್ಳೋರು ಏನಾದರೋ ಆ ಅನುಭೋಗಿಗಳ ಕೈಗಳಿಗೆ ಪ್ರವಹಿಸುವಂತಹ ಅಂತಿಮ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವಾಗಿರುತ್ತೆ. ಅಂತಿಮ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವನ್ನೇ ರಾಷ್ಟ್ರೀಯ ಆದಾಯ ಕರಿಬಹುದು ಅಂತೇಳಿ ಸೈಮನ್ ಕುಜನೆಟ್ ಎಂಬ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಅಂದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ವರ್ಷದಲ್ಲಿನ ಆ ರಾಷ್ಟ್ರದಲ್ಲಿನ ಉತ್ಪಾದನಾ ವ್ಯವಸ್ಥೆಯಿಂದ ಅನುಭೋಗಿಗಳ ಕೈಗಳಿಗೆ ಪ್ರವಹಿಸುವ ಅಂತಿಮ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವನ್ನೇ, ಆ ವರ್ಷದಲ್ಲಿನ ಆ ರಾಷ್ಟ್ರದ ಉತ್ಪಾದನಾ ವ್ಯವಸ್ಥೆಯಿಂದ ಅನುಭೋಗಿಗಳಿಗೆ ತಲುಪುತ್ತೋ ಆ ಅನುಭೋಗಿಗಳಿಗೆ ತಲುಪುವಂತಹ ಅಂತಿಮ ಸರಕು ಮತ್ತು ಸೇವೆಗಳ ನಿವ್ವಳ ಉತ್ಪನ್ನವನ್ನೇ ರಾಷ್ಟ್ರೀಯ ಆದಾಯ ಅಂತೇಳಿ ಸೈಮನ್ ಕುಜನೆಟ್ ಎಂಬ ಅರ್ಥಶಾಸ್ತ್ರಜ್ಞರು ರಾಷ್ಟ್ರೀಯ ಆದಾಯಕ್ಕೆ ಒಂದು ವ್ಯಾಖ್ಯಾನ ನೀಡ್ತಾರೆ. ಅಂತಿಮವಾಗಿ ಅನುಭೋಗಿಗಳು ಏನು ಆದಾಯವನ್ನ ಪಡೆಯುವರಾಗಿರುವುದರಿಂದ ಒಂದು ವರ್ಷದಲ್ಲಿನ ಆರ್ಥಿಕ ಚಟುವಟಿಕೆಗಳಿಂದ ಬರುವ ಆದಾಯವನ್ನೇ ನಾವು ರಾಷ್ಟ್ರೀಯ ಆದಾಯ ಅಂತ ಕರೆಯಬಹುದು. ಅಂದ್ರೆ ಅನುಭೋಗಿಗಳು ಆದಾಯವನ್ನ ಏನ್ ಸರಕು ಮತ್ತು ಸೇವೆಗಳನ್ನು ಪಡ್ಕೊಂತಾರೋ ಅವರು ಆ ಅನುಭೋಗಿಗಳು ಪಡೆಯುವರಾಗಿರುವುದರಿಂದ, ಆದಾಯವನ್ನ ಅವರು ಪಡೆಯುವವರು ಆಗಿರುವುದರಿಂದ ಆ ಆರ್ಥಿಕ ಚಟುವಟಿಕೆಗಳಿಂದ ಬರುವಂತಹ ಆದಾಯವೇ ರಾಷ್ಟ್ರೀಯ ಆದಾಯ ಆಗಿರುತ್ತೆ. ಯಾವ ದೇಶ ಅತಿ ಹೆಚ್ಚು ಸರಕು ಮತ್ತು ಸೇವೆಗಳನ್ನ ಉತ್ಪಾದನೆ ಮಾಡುತ್ತೋ ಆ ವರ್ಷದಲ್ಲಿ ಎಷ್ಟು ಸರಕು ಮತ್ತು ಸೇವೆ ಉತ್ಪಾದನೆ ಮಾಡಿರುತ್ತೋ ಆ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತವೇ ರಾಷ್ಟ್ರೀಯ ಆದಾಯ ಅಂತ ಸರಳವಾಗಿ ಹೇಳ್ಬೋದು. ಅಂದ್ರೆ ಒಂದು ರಾಷ್ಟ್ರ, ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಎಲ್ಲಾ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ರಾಷ್ಟ್ರೀಯ ಆದಾಯ. ಈ ರಾಷ್ಟ್ರೀಯ ಆದಾಯವು ಆ ರಾಷ್ಟ್ರದಲ್ಲಿನ ಏನನ್ನ ಸೂಚಿಸುತ್ತೆ ಅಂದ್ರೆ, ಆ ರಾಷ್ಟ್ರದಲ್ಲಿನ
ಉತ್ಪಾದನಾ ವ್ಯವಸ್ಥೆಯನ್ನ, ಆ ರಾಷ್ಟ್ರದಲ್ಲಿನ ಉತ್ಪಾದನಾ ವ್ಯವಸ್ಥೆ, ಆ ರಾಷ್ಟ್ರ ಏನೇನು ಉತ್ಪಾದಿಸುತ್ತೋ ಆ ಎಲ್ಲ ಒಂದು ಉತ್ಪಾದನಾ ವ್ಯವಸ್ಥೆಯನ್ನ ಮತ್ತು ಅನುಭೋಗದ ಗಾತ್ರವನ್ನ ಆ ದೇಶದಲ್ಲಿರುವ ಜನರು ಎಷ್ಟು ಪ್ರಮಾಣವಾಗಿ ಅನುಭವಿಸ್ಕೊಂತಾರೆ, ಅವ್ರಿಗೆ ಎಷ್ಟು ಅವಶ್ಯಕತೆ ಇದೆ, ಆ ಅನುಭೋಗದ ಗಾತ್ರವನ್ನ ಮತ್ತು ಉಳಿತಾಯ ಮತ್ತು ವಿವಿಧ ವಲಯಗಳಲ್ಲಿನ ಒಂದು ಹೂಡಿಕೆ, ವಿವಿಧ ವಲಯಗಳಲ್ಲಿ ಏನು ಹೂಡಿಕೆ ಮಾಡಿರುತ್ತೋ ಆ ಹೂಡಿಕೆಯನ್ನ ಮತ್ತೆ ಇತರ ರಾಷ್ಟ್ರಗಳೊಂದಿಗಿನ ವ್ಯಾಪಾರ ಮತ್ತು ವ್ಯವಹಾರವನ್ನ ಈ ರಾಷ್ಟ್ರೀಯ ಆದಾಯವು ಸೂಚಿಸುತ್ತೆ. ರಾಷ್ಟ್ರೀಯ ಆದಾಯ ಏನನ್ನ ಸೂಚಿಸುತ್ತೆ ಅಂದ್ರೆ ಆಯಾ ರಾಷ್ಟ್ರದಲ್ಲಿನ ಉತ್ಪಾದನಾ ವ್ಯವಸ್ಥೆಯನ್ನ, ಅನುಭೋಗದ ಗಾತ್ರವನ್ನ, ಉಳಿತಾಯ ಮತ್ತು ವಿವಿಧ ವಲಯಗಳಲ್ಲಿನ ಹೂಡಿಕೆಯ ಪ್ರಮಾಣವನ್ನ ಮತ್ತು ವ್ಯಾಪಾರ ವ್ಯವಹಾರವನ್ನ, ಇತರ ರಾಷ್ಟ್ರಗಳೊಂದಿಗೆ ಏನು ವ್ಯಾಪಾರವನ್ನ ಮಾಡ್ಕೊಂತೀವೋ ಆ ಒಂದು ವ್ಯಾಪಾರ ವ್ಯವಹಾರ ಇವೆಲ್ಲವುಗಳನ್ನ ರಾಷ್ಟ್ರೀಯ ಆದಾಯವು ಸೂಚಿಸುತ್ತೆ. ಆದಾಗ್ಯೂ ರಾಷ್ಟ್ರೀಯ ಆದಾಯವು ಅಂದ್ರೆ ರಾಷ್ಟ್ರೀಯ ಆದಾಯದ ಮಾಪನ ವ್ಯಕ್ತಿಯ ಆದಾಯದ ಮಾಪನಕ್ಕಿಂತ ಬಹಳ ಕ್ಲಿಷ್ಟಕರ. ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಆದಾಯವನ್ನು ಹೆಂಗ್ ಮಾಪನ ಮಾಡ್ತೀವೋ ಆ ವ್ಯಕ್ತಿಯ ಆದಾಯದ ಮಾಪನಕ್ಕಿಂತ ಬಹಳ ಕ್ಲಿಷ್ಟಕರವಾದದ್ದು, ಕಠಿಣವಾದದ್ದು ಅಂದ್ರೆ ರಾಷ್ಟ್ರೀಯ ಆದಾಯದ ಮಾಪನ ಅಂತ ಕರೀತೀವಿ. ಮತ್ತು ಸಂಕೀರ್ಣವಾದಂಥ ವಿಧಾನವನ್ನ ಈ ರಾಷ್ಟ್ರೀಯ ಆದಾಯದ ಮಾಪನ ಒಳಗೊಂಡಿರುತ್ತೆ. ರಾಷ್ಟ್ರೀಯ ಆದಾಯದ ಪ್ರಮಾಣ ಮತ್ತು ಬೆಳವಣಿಗೆ ದರ, ರಾಷ್ಟ್ರೀಯ ಆದಾಯದ ಪ್ರಮಾಣ ಮತ್ತು ಬೆಳವಣಿಗೆ ದರವನ್ನ ಕೆಲವು ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಯಾವ್ಯಾವ ಅಂಶಗಳು ಅಂತಂದ್ರೆ ಆರ್ಥಿಕ ಬೆಳವಣಿಗೆ ದರ, ಜೀವನ ಮಟ್ಟದಲ್ಲಿನ ಬದಲಾವಣೆ. ರಾಷ್ಟ್ರೀಯ ಆದಾಯದ ಪ್ರಮಾಣ ಮತ್ತು ಬೆಳವಣಿಗೆ ದರ ಕೆಲವು ಅಂಶಗಳನ್ನ ಅದು ಒಳಗೊಂಡಿರುತ್ತೆ. ಯಾವ್ಯಾವ ಅಂದಾಗ ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆ ದರ, ಎರಡನೇದು ಜೀವನ ಮಟ್ಟದಲ್ಲಿನ ಬದಲಾವಣೆ, ಅಂದ್ರೆ ಒಬ್ಬ ವ್ಯಕ್ತಿಗಳ ಅವರ ಜೀವನ ಮಟ್ಟದಲ್ಲಿ ಏನೇನು ಬದಲಾವಣೆ ಆಗುತ್ತೋ ಅವರ ಜೀವನ ಮಟ್ಟದಲ್ಲಿನ ಬದಲಾವಣೆ. ಮೂರನೇದಾಗಿ ಆದಾಯ ಹಂಚಿಕೆಯಲ್ಲಿನ ಬದಲಾವಣೆ. ಈ ಮೂರು ಒಂದು ಅಂಶಗಳನ್ನ ಈ ರಾಷ್ಟ್ರೀಯ ಆದಾಯದ ಪ್ರಮಾಣ ಮತ್ತು ಅದರ ಬೆಳವಣಿಗೆ ದರ ಅವಲಂಬಿಸಿರುತ್ತೆ. ನೆಕ್ಸ್ಟ್, ರಾಷ್ಟ್ರೀಯ ಆದಾಯ ಅಂದ್ರೆ ಏನು? ಸೈಮನ್ ಕುಜಿನೆಟ್ ಎಂಬ ಅರ್ಥಶಾಸ್ತ್ರಜ್ಞರು ಹೇಳಿರುವಂತಹ ಒಂದು ವ್ಯಾಖ್ಯೆಯನ್ನು ನಾವು ತಿಳ್ಕೊಂಡು, ಈಗ ತಲಾದಾಯ ಅಂದ್ರೆ ಏನು? ರಾಷ್ಟ್ರೀಯ ಆದಾಯ ಅಂದ್ರೆ ಒಂದು ದೇಶ ಒಂದು ವರ್ಷದಲ್ಲಿ ಉತ್ಪಾದಿಸಿದಂತಹ ಒಂದು ಸರಕು ಸೇವೆಗಳ ಒಟ್ಟು ಮೊತ್ತ, ಒಟ್ಟು ಮೌಲ್ಯ ರಾಷ್ಟ್ರೀಯ ಆದಾಯ ಅಂತ ಹೇಳ್ತೀವಿ. ತಲಾದಾಯ ಅಂದ್ರೆ ಏನು? ತಲಾದಾಯ ಒಂದು ರಾಷ್ಟ್ರದ ಒಂದು ವರ್ಷದ ಅವಧಿಯ ಸರಾಸರಿ ಆದಾಯ. ಒಂದು ವರ್ಷದ ಅವಧಿಯ ಸರಾಸರಿ ಆದಾಯ ಯಾವುದು ಅಂದ್ರೆ ಒಂದು ರಾಷ್ಟ್ರದ ಜನರ ಒಂದು ವರ್ಷದ ಸರಾಸರಿ ಆದಾಯವು ತಲಾದಾಯವಾಗಿರುತ್ತೆ. ಒಂದು ಜನರ ತಲಾದಾಯವನ್ನ ಕಂಡುಹಿಡಿಯಬೇಕು ಅಂದ್ರೆ ಆ ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ರಾಷ್ಟ್ರದಲ್ಲಿರುವಂತಹ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವೇ ತಲಾದಾಯವಾಗಿರುತ್ತೆ. 2011ರ ತಲಾದಾಯ ಎಷ್ಟು ಅಂತಂದ್ರೆ ಕಂಡುಹಿಡಿಯಬೇಕು. 2011ರ ತಲಾದಾಯ ಎಷ್ಟು? 2011ರ ತಲಾದಾಯ, ಜನರ ತಲಾದಾಯ ಕಂಡುಹಿಡಿಯಬೇಕು ಅಂದ್ರೆ 2011ರ ರಾಷ್ಟ್ರೀಯ ಆದಾಯ ಎಷ್ಟು ಅದನ್ನ ಒಟ್ಟು ಲೆಕ್ಕ ಮಾಡ್ಕೋಬೇಕು. ಒಟ್ಟು 2011ರ ಒಟ್ಟು ರಾಷ್ಟ್ರೀಯ ಆದಾಯವನ್ನ ಆ ದೇಶದ ಒಂದು ಜನಸಂಖ್ಯೆಯಿಂದ 2011ರ ಜನಸಂಖ್ಯೆ ಎಷ್ಟಿದೆ ಆ 2011ರ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 2011ರ ಜನರ ತಲಾದಾಯ ಎಷ್ಟು ಅಂತ ಅರ್ಥ ಆಗ್ತಿದೆಯಾ? ಅಂದ್ರೆ ನಮಗೆ ತಲಾದಾಯ ಅಂದ್ರೆ ಏನು ಅಂದ್ರೆ ಆ ದೇಶದ ರಾಷ್ಟ್ರೀಯ ಆದಾಯವನ್ನ ಆ ರಾಷ್ಟ್ರದಲ್ಲಿರುವಂತಹ ಜನಸಂಖ್ಯೆಯಿಂದ ಭಾಗಿಸಿದಾಗ ಬರುವ ಮೊತ್ತವೇ ತಲಾದಾಯ. ತಲಾದಾಯವು ಒಂದು ರಾಷ್ಟ್ರದ ಜನರ ಒಂದು ವರ್ಷದ ಅವಧಿಯ ಸರಾಸರಿ ಆದಾಯವು ಆ ವರ್ಷದ ತಲಾದಾಯವಾಗಿರುತ್ತೆ. ಆ ಜನರ ಆ ವರ್ಷದ ತಲಾದಾಯವಾಗಿರುತ್ತೆ. ನಾವು 2011ರ ತಲಾದಾಯವನ್ನು ಕಂಡುಹಿಡಿಯಬೇಕು ಅಂದ್ರೆ 2011ರ ರಾಷ್ಟ್ರೀಯ ಆದಾಯವನ್ನ 2011ರಲ್ಲಿ ಎಷ್ಟು ಜನಸಂಖ್ಯೆ ಇತ್ತೋ ಆ ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ 2011ರ ತಲಾದಾಯ ಸಿಗುತ್ತೆ. ಈ ತಲಾದಾಯವು ಜನರ ಸರಾಸರಿ ಆದಾಯ ಮತ್ತು ಜೀವನ ಮಟ್ಟವನ್ನು ತಿಳಿಯಲು ಸಹಾಯ ಮಾಡುತ್ತೆ.
ಅಂದ್ರೆ ತಲಾದಾಯದಿಂದ ನಾವು ಜನರ ಸರಾಸರಿ ಆದಾಯ ಎಷ್ಟು, ಜನರ ಸರಾಸರಿ ಆದಾಯ, ಸರಾಸರಿಯಾಗಿ ಜನರ ಆದಾಯ ಮತ್ತು ಅವರ ಜೀವನ ಮಟ್ಟವನ್ನ ನಾವು ತಿಳ್ಕೊಳಕ್ಕೆ ಜೀವನ ಮಟ್ಟವನ್ನ ಸೂಚಿಸುತ್ತೆ ಯಾವುದು, ತಲಾದಾಯ. ಒಬ್ಬ ವ್ಯಕ್ತಿಯ ತಲಾದಾಯ ಆಧಾರದ ಮೇಲೆ ಅವನ ಜೀವನ ಮಟ್ಟದಲ್ಲಿನ ಬದಲಾವಣೆ ಮತ್ತು ಜೀವನ ಮಟ್ಟದಲ್ಲಿ ಉತ್ತಮ ಜೀವನ ಮಟ್ಟವನ್ನು ಹೊಂದಿದನೋ ಅಥವಾ ಒಂದು ಕಡಿಮೆ ಜೀವನ ಮಟ್ಟ ಹೊಂದಿದನೋ ಎಂಬುದನ್ನು ನಾವು ಸುಲಭವಾಗಿ ನಿರ್ಧಾರ ಮಾಡಬಹುದು. ಸುಲಭವಾಗಿ ತಿಳ್ಕೊಳ್ಳೋಕೆ ಈ ತಲಾದಾಯ ಬಹಳ ಅವಶ್ಯಕವಾಗಿರುತ್ತೆ. ಪ್ರತಿ ದೇಶದಲ್ಲಿ ರಾಷ್ಟ್ರೀಯ ಆದಾಯದ ಹಂಚಿಕೆ ಅಸಮಾನವಾಗಿ ಹಂಚಿಕೆ ಆಗಿದೆ. ಅಂದ್ರೆ ಸಮಾನವಾಗಿ ರಾಷ್ಟ್ರೀಯ ಆದಾಯ ಹಂಚಿಕೆ ಆಗಿಲ್ಲ, ಒಂದು ಅಸಮಾನತೆಯಿಂದ ಹಂಚಿಕೆ ಆಗಿದೆ. ಹೆಚ್ಚಿನ ಭಾಗ ಶ್ರೀಮಂತ ವರ್ಗ ಹೊಂದಿದ್ದು ಸಾಮಾನ್ಯ ವ್ಯಕ್ತಿಯು ಪಡೆಯುವಂತಹ ಆದಾಯವು ಒಟ್ಟಾರೆಯಾಗಿ ತಲಾದಾಯಕ್ಕಿಂತ ಬಹಳ ಕಡಿಮೆಯನ್ನ ಒಬ್ಬ ವ್ಯಕ್ತಿಯ ಆದಾಯ ತಲಾದಾಯಕ್ಕಿಂತ ಬಹಳ ಕಡಿಮೆ ಆದಾಯವನ್ನು ಅವನು ಹೊಂದಿರ್ತಾನೆ. ಹಾಗಾದ್ರೆ ಈ ರಾಷ್ಟ್ರೀಯ ಆದಾಯವನ್ನ ಅಂದಾಜು ಮಾಡಲು ಒಂದು ರಾಷ್ಟ್ರದಲ್ಲಿ ಒಂದು ರಾಷ್ಟ್ರದ ಆದಾಯ ಎಷ್ಟು, ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತ ಎಷ್ಟು ಒಂದು ವರ್ಷದಲ್ಲಿ ಆ ರಾಷ್ಟ್ರದ್ದು, ಆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದಕ್ಕೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯೇ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ ರಾಷ್ಟ್ರೀಯ ಆದಾಯವನ್ನ ಇದು ಲೆಕ್ಕ ಹಾಕುತ್ತೆ. ಅಂದ್ರೆ ಒಂದು ದೇಶದ ರಾಷ್ಟ್ರೀಯ ಆದಾಯವನ್ನ ಅದನ್ನ ಅಂದಾಜಿಸಿ ಪ್ರಕಟಿಸುವಂತಹ ಒಂದು ಸಂಸ್ಥೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ, CSO ಅಂತ ಕರೀತಾರೆ. ಇದು ಭಾರತದ ರಾಷ್ಟ್ರೀಯ ಮತ್ತು ತಲಾದಾಯದ ಒಂದು ರಾಷ್ಟ್ರೀಯ ಆದಾಯವನ್ನ ಅಂದಾಜಿಸಿ ಅದರ ಮೊತ್ತವನ್ನು ಇದು ಪ್ರಕಟಿಸುತ್ತೆ. ಅರ್ಥ ಆಯ್ತಾ? ನಾವೀಗ ರಾಷ್ಟ್ರೀಯ ಆದಾಯ ಅಂದ್ರೇನು, ತಲಾದಾಯ ಅಂದ್ರೇನು, ತಲಾದಾಯವನ್ನು ಹೇಗೆ ಕಂಡುಹಿಡಿತೀವಿ ಮತ್ತು ರಾಷ್ಟ್ರೀಯ ಆದಾಯವನ್ನ ಅದರ ಅಂದಾಜಿಸಿ ಪ್ರಕಟಿಸುವಂತಹ ಸಂಸ್ಥೆ ಕೇಂದ್ರೀಯ ಅಂಕಿ ಸಂಖ್ಯಾ ಸಂಸ್ಥೆ. ನೆಕ್ಸ್ಟ್, ಅರ್ಥವ್ಯವಸ್ಥೆ ವಿವಿಧ ವಲಯಗಳು. ಹಾಗಾದ್ರೆ ನಮ್ಮ ದೇಶದ ಅರ್ಥವ್ಯವಸ್ಥೆ ವಿವಿಧ ವಲಯಗಳು ಯಾವ್ಯಾವ ವಲಯಗಳು ಬರ್ತವೆ, ಆ ವಲಯಗಳ ಮಹತ್ವವೇನು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಈಗ ನಾವು ಈ ರಾಷ್ಟ್ರೀಯ ಆದಾಯ ಮತ್ತು ಅರ್ಥವ್ಯವಸ್ಥೆ ವಿವಿಧ ವಲಯಗಳು ಈ ಘಟಕದಲ್ಲಿ ಎರಡನೇ ಕಲಿಕಾಂಶ ಅರ್ಥವ್ಯವಸ್ಥೆ ವಿವಿಧ ವಲಯಗಳು. ಅಂದ್ರೆ ಯಾವುದೇ ಒಂದು ಅರ್ಥವ್ಯವಸ್ಥೆ ಅಂತ ತೆಗೆದುಕೊಂಡ್ರೆ ಕೆಲವೊಂದು ಅರ್ಥವ್ಯವಸ್ಥೆ ಬಹಳ ವಿಸ್ತಾರವಾಗಿರುತ್ತೆ, ವಿಶಾಲವಾಗಿರುತ್ತೆ. ಆ ಅರ್ಥವ್ಯವಸ್ಥೆಯಲ್ಲಿ ನಾವು ಕೈಗೊಳ್ಳುವಂತಹ ಚಟುವಟಿಕೆಗಳಲ್ಲಿ ಕೆಲವು ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಸರಕುಗಳನ್ನು ಉತ್ಪಾದಿಸ್ತೀವಿ. ನಾವು ಉತ್ಪಾದಿಸುವಂತಹ ಚಟುವಟಿಕೆಗಳನ್ನ, ಆ ಸರಕುಗಳನ್ನ ನೇರವಾಗಿ ಉಪಯೋಗಿಸ್ತೀವಿ ಮತ್ತು ಆ ಸರಕುಗಳು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ. ಅವನ್ನ ಹೆಚ್ಚು ಕಾಲ ದೀರ್ಘಕಾಲ ಸಂಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಈಗ ಈ ಆಹಾರ ಪದಾರ್ಥಗಳು, ಧಾನ್ಯ, ತರಕಾರಿ, ಹಣ್ಣುಗಳು, ಹಾಲು, ತರಕಾರಿ ಇರ್ಬೋದು, ಧಾನ್ಯ, ಆಹಾರ ಪದಾರ್ಥಗಳು, ಹಾಲು, ಮೀನು ಇತ್ಯಾದಿ ಇವುಗಳನ್ನ ಪ್ರಮುಖವಾಗಿ ಈ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಈ ಆಹಾರ ಧಾನ್ಯಗಳು, ಹಣ್ಣು, ತರಕಾರಿ, ಹಾಲು, ಮೀನು ಇವುಗಳನ್ನ ನೈಸರ್ಗಿಕ ಸಂಪನ್ಮೂಲಗಳನ್ನು ಬಳಸಿ ಉತ್ಪಾದಿಸಲಾಗತ್ತೆ. ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಿಕೊಂಡು ಆ ಆಹಾರ ಧಾನ್ಯಗಳನ್ನು ಉತ್ಪಾದಿಸ್ತೀವಿ ಮತ್ತು ಅವು ನೇರವಾಗಿ ಉಪಯೋಗಿಸ್ತೀವಿ. ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಿಕೊಂಡು ಅವನ್ನೇನು ಆಹಾರ ಧಾನ್ಯಗಳನ್ನು ಉತ್ಪಾದಿಸಿ ಅವನ್ನ ನಾವು ನೇರವಾಗಿ ಉಪಯೋಗಿಸ್ತೀವಿ ಮತ್ತು ಆ ಸರಕುಗಳನ್ನು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ ಮತ್ತು ಅವುಗಳನ್ನ ಹೆಚ್ಚು ದೀರ್ಘಕಾಲ ನಾವು ಸಂಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಈ ತರದ ಸರಕುಗಳು. ಇನ್ನು ಹಲವಾರು ಸರಕುಗಳಿರ್ತವೆ, ಅವನ್ನ ಉತ್ಪಾದಿಸ್ತೀವಿ, ಆದ್ರೆ ಅವನ್ನ ನಾವು ಸಾಗಾಟ ಮಾಡೋಕ್ಕೆ ಬಹಳ ಸುಲಭವಾಗಿರ್ತವೆ. ಕಚ್ಚಾ ಸರಕುಗಳನ್ನ ಹೆಚ್ಚು ಉಪಯುಕ್ತವಾಗುವ ಹಾಗೂ ಸಂಗ್ರಹ ಮಾಡಬಹುದಾದ ರೀತಿಯಲ್ಲಿ ನಾವು ಕಚ್ಚಾ ಸರಕುಗಳನ್ನು ನಾವು ಪರಿವರ್ತಿಸ್ತೀವಿ. ಕಚ್ಚಾ ಸರಕುಗಳನ್ನ ಹೆಚ್ಚು ಉಪಯುಕ್ತವಾಗುವ ಮತ್ತು ಹೆಚ್ಚು ಉಪಯುಕ್ತವಾಗಬೇಕು ಜನರಿಗೆ ಮತ್ತು ಸಂಗ್ರಹ ಮಾಡುವ ರೀತಿಯಲ್ಲಿ ಕೆಲವು ಕಚ್ಚಾ ವಸ್ತುಗಳನ್ನು ನಾವು ಪರಿವರ್ತಿಸಬೇಕಾಗತ್ತೆ. ಅವನ್ನ ಸುಲಭವಾಗಿ ಸಂಗ್ರಹ ಮಾಡಬಹುದು. ಉದಾಹರಣೆ, ಕಚ್ಚಾ ಹತ್ತಿ ಅದು ಉಪಯುಕ್ತನೂ ಆಗ್ಬೇಕು ಮತ್ತು ಸಂಗ್ರಹ ಮಾಡಕ್ ಬರಬೇಕು. ಅದನ್ನ ಏನಕ್ಕೆ ಪರಿವರ್ತಿಸ್ತೀವಿ?
ಬಟ್ಟೆಯನ್ನಾಗಿ ಪರಿವರ್ತಿಸ್ತೀವಿ. ಹತ್ತಿ ಬಟ್ಟೆಯನ್ನಾಗಿ ಪರಿವರ್ತಿಸ್ತೀವಿ. ಅದೇ ರೀತಿ ಕಬ್ಬಿಣದ ಅದಿರು ಅದೊಂದು ಕಚ್ಚಾ ವಸ್ತು. ಆ ಕಬ್ಬಿಣದ ಅದಿರು ಕಚ್ಚಾ ವಸ್ತುವನ್ನ ನೈಸರ್ಗಿಕ ಸಂಪನ್ಮೂಲ ಬಳಕೆ ಮಾಡಿಕೊಂಡು ಅದನ್ನು ಉತ್ಪಾದಿಸಿ ಅದು ಉಪಯುಕ್ತನೂ ಆಗಬೇಕು, ಸಂಗ್ರಹ ಮಾಡಬೇಕು. ಆದರೆ ಉಕ್ಕನ್ನಾಗಿ ಪರಿವರ್ತಿಸ್ತೀವಿ. ಉಕ್ಕಾಗಿ ಕಬ್ಬಿಣದ ಅದಿರನ್ನ ಉಕ್ಕಾಗಿ, ಕಚ್ಚಾ ಹತ್ತಿಯನ್ನ ಹತ್ತಿ ಬಟ್ಟೆಯನ್ನಾಗಿ ಪರಿವರ್ತಿಸ್ತೀವಿ. ಕಟ್ಟಿಗೆಗಳನ್ನ ಪೀಠೋಪಕರಣಗಳಾಗಿ ಪರಿವರ್ತಿಸ್ತೀವಿ. ಸುಣ್ಣವನ್ನ ಸಿಮೆಂಟ್ ಆಗಿ ಇತ್ಯಾದಿ ಇಂತಹ ಉಪಯುಕ್ತವಾಗುವಂತಹ ಸಂಗ್ರಹ ಮಾಡಬಹುದಾದಂತಹ ರೀತಿಯಲ್ಲಿ ಅವನ್ನ ಪರಿವರ್ತಿಸಿ ದೀರ್ಘಕಾಲದವರೆಗೆ ಸಂಗ್ರಹಿಸಿ ಇಡಬಹುದಾದಂತಹ ಒಂದು ಸುಲಭವಾಗಿ ಸಾಗಾಟ ಮಾಡಬಹುದು. ಅವು ಅಂತ ಕೆಲವು ಸರಕುಗಳನ್ನ ಸಂಗ್ರಹ ಮಾಡಕ್ ಬರಲ್ಲ, ಅವು ಗಾತ್ರದ ದೊಡ್ಡದಾಗಿರ್ತವೆ. ಇನ್ನು ಕೆಲವು ಸರಕುಗಳನ್ನ ಹೆಚ್ಚು ಉಪಯುಕ್ತವಾಗುವ ರೀತಿಯಲ್ಲಿ ಮತ್ತು ಸಂಗ್ರಹ ಮಾಡುವ ರೀತಿಯಲ್ಲಿ ಅವನ್ನ ಪರಿವರ್ತಿಸ್ತೀವಿ, ಆ ಕಚ್ಚಾ ವಸ್ತುಗಳನ್ನ. ಇವು ಸರಕುಗಳು. ಇನ್ನು ಕೆಲವು ಸೇವೆಗಳನ್ನ ಬಹಳ ಅವಶ್ಯಕವಾದಂತಹ ಜನರಿಗೆ ನಾವು ಸೇವೆಯನ್ನ ಪಡೆದುಕೊಂತೀವಿ. ಆದ್ರೆ ಆ ಸೇವೆಯನ್ನ ಸಂಗ್ರಹಿಸಿಡಕ್ಕಾಗತ್ತಾ? ಬಹಳ ದಿನಗಳವರೆಗೆ, ದೀರ್ಘಕಾಲದವರೆಗೆ ಆ ಸೇವೆಯನ್ನು ಸಂಗ್ರಹಿಸಿಡಕ್ಕಾಗತ್ತಾ? ಆಗಲ್ಲ. ಆ ಸೇವೆಗಳನ್ನ ಸಂಗ್ರಹಿಸಿಡಲು ಸಾಧ್ಯವಿಲ್ಲ. ಅವುಗಳನ್ನ ಒದಗುತ್ತಿರುವಂತಹ ಸಂದರ್ಭದಲ್ಲೇ ಆ ಸೇವೆಗಳನ್ನ ನಾವು ಬಳಕೆ ಮಾಡ್ಕೊಳ್ಬೇಕು. ಅವ್ರು ಯಾವುದೇ ಕಾರಣಕ್ಕೂ ದೀರ್ಘಕಾಲದವರೆಗೆ ಸೇವೆಗಳನ್ನ ಸಂಗ್ರಹಿಸಿಡಕ್ಕಾಗಲ್ಲ. ಅವನ್ನ ಅವಾಗಲೇ ನಾವು ಬಳಕೆ ಮಾಡ್ಕೊಳ್ಬೇಕು. ಆ ಕಾರಣದಿಂದ ಅವು ಹೆಚ್ಚು ಮೌಲ್ಯಯುತವಾಗಿರ್ತವೆ. ಅಂತ ಸೇವೆಗಳು ಬಹಳ ಮೌಲ್ಯಯುತವಾಗಿರ್ತವೆ. ಅಂತ ಸೇವೆಗಳು ಯಾವ್ಯಾವು? ಶಿಕ್ಷಕರಿಂದ ತರಬೇತಿ ಸೇವೆ, ಒಬ್ಬ ಸಾರಿಗೆ ಚಾಲಕನಿಂದ ಸಾರಿಗೆ ಸೇವೆ, ಒಬ್ಬ ಚಾಲಕನಿಂದ ನಾವು ಸಾರಿಗೆ ಸೇವೆಯನ್ನು ಪಡೆದುಕೊಂತೀವಿ. ವೈದ್ಯರಿಂದ ಉಪಚಾರ ಸೇವೆ, ಶಿಕ್ಷಕರಿಂದ ತರಬೇತಿ ಸೇವೆ, ಚಾಲಕನಿಂದ ಸಾರಿಗೆ ಸೇವೆಯನ್ನ, ಆಮೇಲೆ ಬ್ಯಾಂಕಿಂಗ್ ಅವರಿಂದ ಬ್ಯಾಂಕ್ ನೌಕರರಿಂದ ಹಣಕಾಸು ಸೇವೆಯನ್ನ, ಮೊಬೈಲ್ ಅಂಗಡಿ ಇಟ್ಕೊಂಡಿರುವಂತಹ ವ್ಯಕ್ತಿಯಿಂದ ಸಂಪರ್ಕದ ಸೇವೆಯನ್ನ, ಮೊಬೈಲ್ ಸೇವೆ ನೀಡುವವರಿಂದ ಸಂಪರ್ಕದ ಸೇವೆ. ಹೀಗೆ ಇವೆಲ್ಲ ಸೇವೆಗಳನ್ನ ನಾವು ಸಂಗ್ರಹಿಸಿಡಕ್ಕಾಗಲ್ಲ. ವೈದ್ಯರಿಂದ ಉಪಚಾರ ಸೇವೆ, ತಡೆಯಪ್ಪ ಇನ್ನು ಸ್ವಲ್ಪ ದಿನ ಬಿಟ್ಟು ಆಮೇಲೆ ಟ್ರೀಟ್ಮೆಂಟ್ ಕೊಡಂತೆ ಅಂತ ಹೇಳಿ ಅವನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸಿಡಕ್ಕಾಗತ್ತವ್ರ ಸೇವೆನ? ಹಾಗಲ್ಲ. ಕೆಲವು ಸೇವೆ ನಾವು ಒದಗುತ್ತಿರುವ ಸಂದರ್ಭದಲ್ಲಿ ಅವನ್ನ ಬಳಕೆ ಮಾಡ್ಕೊಳ್ಬೇಕು. ಅದರಿಂದ ಅಂತ ಸೇವೆಗಳು ಹೆಚ್ಚು ಮೌಲ್ಯಯುತವಾಗಿರ್ತವೆ. ಇವು ಸೇವೆಗಳು. ಈ ಚಟುವಟಿಕೆಗಳನ್ನ ಆಧರಿಸಿ ವಲಯಗಳನ್ನ 3 ವಲಯಗಳು, ಅರ್ಥವ್ಯವಸ್ಥೆಯ ವಲಯಗಳನ್ನ 3 ವಲಯಗಳನ್ನಾಗಿ ವಿಂಗಡಿಸ್ತೀವಿ. ಆ 3 ವಲಯಗಳು ಯಾವ್ಯಾವು ಅಂದ್ರೆ, ಮೊದಲನೇ ವಲಯ ಅರ್ಥವ್ಯವಸ್ಥೆಯ ಮೊದಲನೇ ವಲಯ ಪ್ರಾಥಮಿಕ ವಲಯ, ಎರಡನೇ ವಲಯ ದ್ವಿತೀಯ ವಲಯ, ಮೂರನೇದು ತೃತೀಯ ವಲಯ. ಅರ್ಥವ್ಯವಸ್ಥೆಯ ವಲಯಗಳು ಪ್ರಾಥಮಿಕ ವಲಯ, ದ್ವಿತೀಯ ವಲಯ, ತೃತೀಯ ವಲಯ. ಪ್ರಾಥಮಿಕ ವಲಯ ಅಂದ್ರೆ ಪ್ರಾಥಮಿಕ ವಲಯದಲ್ಲಿ ಬರಬಹುದು ಕೃಷಿ, ದ್ವಿತೀಯ ವಲಯ ಕೈಗಾರಿಕೆ, ತೃತೀಯ ವಲಯ ಇಲ್ಲಿ ವ್ಯಾಪಾರ ವಾಣಿಜ್ಯ ಅಂತ ಕರಿತೀವಿ. ಈ ತೃತೀಯ ವಲಯವನ್ನ ಸೇವಾ ವಲಯ ಅಂತಾನು ಕರಿತೀವಿ. ತೃತೀಯ ವಲಯವನ್ನ ಏನ್ ಕರಿತೀವಿ? ಸೇವಾ ವಲಯ. ಈಗ ಮೊದಲಿಗೆ ನಾವು ಪ್ರಾಥಮಿಕ ವಲಯ. ಈ ಪ್ರಾಥಮಿಕ ವಲಯವು ನಿಸರ್ಗಾಧಾರಿತವಾದಂತಹ ಚಟುವಟಿಕೆಗಳು ಕೃಷಿ, ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ. ಕೃಷಿ ಇರಬಹುದು, ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ಹೂವುಗಳನ್ನ ಬೆಳೆಸುವುದು ಇತ್ಯಾದಿ ಕೃಷಿಗೆ ಪೂರಕವಾದ ಚಟುವಟಿಕೆಗಳನ್ನ ಈ ಪ್ರಾಥಮಿಕ ವಲಯ ಒಳಗೊಂಡಿರುತ್ತೆ. ನಿಸರ್ಗಾಧಾರಿತವಾದಂತಹ ಚಟುವಟಿಕೆಗಳಾದಂತಹ ಪ್ರಾಥಮಿಕ ವಲಯದಲ್ಲಿ ಬರುವಂತಹ ವಿಷಯಗಳು ಯಾವ್ಯಾವು ಅಂದ್ರೆ, ನಿಸರ್ಗಾಧಾರಿತವಾದಂತಹ ಕೃಷಿ, ತೋಟಗಾರಿಕೆ, ಹೂವುಗಳನ್ನು ಬೆಳೆಸುವುದು, ಪಶುಸಂಗೋಪನೆ, ಕೋಳಿ ಸಾಕಾಣಿಕೆ, ಮೀನುಗಾರಿಕೆ, ರೇಷ್ಮೆ, ಇವೆಲ್ಲ ಚಟುವಟಿಕೆಗಳು ಕೃಷಿಗೆ ಪೂರಕವಾದ ಚಟುವಟಿಕೆಗಳು. ಇವು ಪ್ರಾಥಮಿಕ ವಲಯದಲ್ಲಿ ಬರುವಂತವು. ನಮ್ಮ ದೇಶ ಹಳ್ಳಿ ಪ್ರಧಾನವಾದಂತಹ ದೇಶ, ಕೃಷಿ ಪ್ರಧಾನವಾದಂತಹ ದೇಶ. ನಮ್ಮ ದೇಶ ಅಧಿಕ ಸಂಖ್ಯೆಯ ಜನರು ಕೃಷಿಯನ್ನು ಅವಲಂಬಿಸಿದ್ದಾರೆ.
70% ಅಧಿಕ ಸಂಖ್ಯೆಯ ಜನರು ನಮ್ಮ ದೇಶದ ಒಂದು 65ಕ್ಕಿಂತ ಅಧಿಕ ಸಂಖ್ಯೆಯ ಜನರು ಕೃಷಿಯನ್ನ ಅವಲಂಬಿಸಿದರೆ. ಕೃಷಿ ನಮ್ಮ ಭಾರತ ಅರ್ಥವ್ಯವಸ್ಥೆ ಬೆನ್ನೆಲುಬು ಅಂತ ಕರಿತೀವಿ. ಜನರ ಜೀವನಾಧಾರ, ಜೀವನೋಪಾಯಕ್ಕೆ ಅವರಿಗೆ ಬೇಕಾದಂತ ಮೂಲಭೂತ ಅವರ ಜೀವನಕ್ಕೆ ಒಂದು ಆಧಾರ, ಅವರ ಜೀವನೋಪಾಯಕ್ಕೆ ಆಧಾರವಾದದ್ದು ಕೃಷಿ. ಕೃಷಿ ದನಕರುಗಳಿಗೆ ಮೇವನ್ನು ಒದಗಿಸುತ್ತೆ, ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನ ಪೂರೈಸುತ್ತೆ. ರಾಷ್ಟ್ರೀಯ ಆದಾಯವೂ ಸಹ ಒಂದು ಹೆಚ್ಚಾಗಕ್ಕೆ, ರಾಷ್ಟ್ರೀಯ ಆದಾಯಕ್ಕೂ ತನ್ನ ಕೊಡುಗೆಯನ್ನ ಕೃಷಿ ನೀಡ್ತಾ ಇದೆ. ಅಂದ್ರೆ ಕೃಷಿಯಲ್ಲಿ ಅನೇಕ ಒಂದು ಜನರ ಆದಾಯವು ತಲಾದಾಯವೂ ಸಹ ಕೃಷಿಯಿಂದ ಹೆಚ್ಚಾಗ್ತಾ ಐತೆ, ಜನರ ಜೀವನ ಮಟ್ಟವೂ ಸಹ ಕೃಷಿಯಿಂದ ಹೆಚ್ಚಾಗ್ತಾ ಐತೆ. ಅದರಿಂದ ಭಾರತದ ಅರ್ಥವ್ಯವಸ್ಥೆಯ ಒಂದು ಬೆನ್ನೆಲುಬು, ರಾಷ್ಟ್ರೀಯ ಆದಾಯಕ್ಕೆ ತನ್ನ ಕೊಡುಗೆಯನ್ನ ಕೃಷಿ ಕ್ಷೇತ್ರವು ಸಹ ನೀಡ್ತಾ ಇದೆ. ಇದು ಪ್ರಾಥಮಿಕ ವಲಯದಲ್ಲಿ ಬರುವಂತಹ ಕೃಷಿಗೆ ಪೂರಕವಾದಂತಹ ವಿಷಯಗಳನ್ನು ಒಳಗೊಂಡಿದ್ದರೂ ಸಹ ಪ್ರಾಥಮಿಕ ವಲಯದಲ್ಲಿ ಬರುವ ಪ್ರಮುಖವಾದಂತಹ ಒಂದು ವಿಷಯ, ಪ್ರಮುಖವಾದದ್ದು ಕೃಷಿ, ವ್ಯವಸಾಯ. ನಂತರ ದ್ವಿತೀಯ ವಲಯ. ಈ ದ್ವಿತೀಯ ವಲಯನ ಕೈಗಾರಿಕೆ ದ್ವಿತೀಯ ವಲಯದಲ್ಲಿ ಬರುವಂತಹ ಬಹಳ ಪ್ರಮುಖವಾದಂತಹ ಒಂದು ವಿಷಯ. ಈ ದ್ವಿತೀಯ ವಲಯವನ್ನ ಉತ್ಪಾದನಾ ವಲಯ ಅಂತ ಕರಿತೀವಿ. ದ್ವಿತೀಯ ವಲಯವನ್ನ ಉತ್ಪಾದನಾ ವಲಯ. ಇದು ಕಚ್ಚಾ ಸರಕುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಪರಿವರ್ತಿಸೋದು, ಇದು ಉತ್ಪಾದನಾ ವಲಯ. ಹೌದು, ದ್ವಿತೀಯ ವಲಯ. ದ್ವಿತೀಯ ವಲಯವನ್ನ ಉತ್ಪಾದನಾ ವಲಯ ಅಂತ ಕರಿತೀವಿ. ಈ ದ್ವಿತೀಯ ವಲಯವು ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸುತ್ತೆ. ಕಚ್ಚಾ ಹತ್ತಿಯನ್ನ ಬಟ್ಟೆಯನ್ನಾಗಿ ಪರಿವರ್ತಿಸೋದು, ಕಬ್ಬನ್ನ ರೈತರು ಬೆಳೀತಾರೆ, ಅದನ್ನ ಕೈಗಾರಿಕೆ ಕಾರ್ಖಾನೆ ಕಳಿಸ್ತಾರೆ, ಅವರು ಅದನ್ನ ಸಕ್ಕರೆಯನ್ನಾಗಿ ಪರಿವರ್ತಿಸ್ತಾರೆ. ಕಚ್ಚಾ ವಸ್ತುವನ್ನ ಸಿದ್ಧ ವಸ್ತುವನ್ನಾಗಿ ಪರಿವರ್ತಿಸೋದು ಕೈಗಾರಿಕೆಗಳು. ಅದರಿಂದ ಇದನ್ನ ಉತ್ಪಾದನಾ ವಲಯ ಅಂತ ಕರೀತೀವಿ. ಈ ಉತ್ಪಾದನಾ ವಲಯ ಸಾಮಾನ್ಯವಾಗಿ ದ್ವಿತೀಯ ವಲಯವು ಕಟ್ಟಡ ನಿರ್ಮಾಣ ಇರಬಹುದು, ವಿದ್ಯುತ್ ಶಕ್ತಿ ಉತ್ಪಾದನೆ ಒಳಗೊಂಡಂತೆ ಎಲ್ಲ ಕೈಗಾರಿಕಾ ಚಟುವಟಿಕೆಗಳನ್ನ ಇದು ಹೊಂದಿರುತ್ತೆ. ಯಾವುದೋ ದ್ವಿತೀಯ ವಲಯ. ಕೈಗಾರಿಕಾ ಚಟುವಟಿಕೆಗಳು ಪ್ರಭಾವಶಾಲಿ ಮತ್ತು ಬಹಳ ಮಹತ್ವವಾದದ್ದು ಅಂತಂದ್ರೆ ಈ ದ್ವಿತೀಯ ವಲಯ. ಯಾಕೆಂದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಅತಿ ಹೆಚ್ಚು ಆದಾಯವನ್ನು ಹೊಂದುವುದಕ್ಕೆ ಈ ಕೈಗಾರಿಕೆಗಳು ಬಹಳ ಅವಶ್ಯಕವಾದದ್ದು. ನಾವು ಏನು ಶ್ರೀಮಂತ ದೇಶ ಅಂತ ಕರಿತೀವಿ ಅಮೆರಿಕ, ಆ ಅಮೆರಿಕ ದೇಶ ಅತಿ ಹೆಚ್ಚು ಶ್ರೀಮಂತ ಆಗಕ್ಕೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಬೆಳವಣಿಗೆ ಹೊಂದುವುದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಕೈಗಾರಿಕೀಕರಣದಿಂದ ಕಾರ್ಖಾನೆಗಳು ಹೆಚ್ಚಾಗಿ ಅಲ್ಲಿನ ಉತ್ಪಾದನೆ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಇವತ್ತು ಶ್ರೀಮಂತ ದೇಶ ಅಂತ ಕರಿತೀವಿ. ಅಂದ್ರೆ ಕೈಗಾರಿಕೆಗಳು ಆರ್ಥಿಕ ಅಭಿವೃದ್ಧಿಯ ಒಂದು ಸೂಕ್ತವಾದಂತಹ ಒಂದು ಅಭಿವೃದ್ಧಿ ಆಗಕ್ಕೆ, ಒಂದು ರಾಷ್ಟ್ರೀಯ ಹೆಚ್ಚಳಕ್ಕೆ ತನ್ನ ಕೊಡುಗೆಯನ್ನು ಸಲ್ಲಿಸ್ತಾ ಐತಿ. ಈ ಕೈಗಾರಿಕಾ ವಲಯದಿಂದ, ಏನು ಉತ್ಪಾದನಾ ವಲಯ ಅಂತ ಕರಿತೀವ, ಕೈಗಾರಿಕಾ ವಲಯದಿಂದ 1/3 ಭಾಗದಷ್ಟು ಆದಾಯ ರಾಷ್ಟ್ರೀಯ ಆದಾಯಕ್ಕೆ, ರಾಷ್ಟ್ರೀಯ ಆದಾಯಕ್ಕೆ 1/3 ಭಾಗದಷ್ಟು ಕೊಡುಗೆಯನ್ನ ಈ ದ್ವಿತೀಯ ವಲಯ ನೀಡ್ತಾ ಐತೆ. ದ್ವಿತೀಯ ವಲಯ ರಾಷ್ಟ್ರೀಯ ಆದಾಯಕ್ಕೆ 1/3 ಭಾಗದಷ್ಟು ಆದಾಯವನ್ನ ಈ ಕೈಗಾರಿಕಾ ವಲಯ ನೀಡುತ್ತಿದೆ. ಈ ಕೈಗಾರಿಕಾ ವಲಯಗಳು ಮೂಲಭೂತ ಸೌಕರ್ಯಗಳಾದಂತಹ ಸಾರಿಗೆ ಇರಬಹುದು, ಸಾರಿಗೆ, ಇಂಧನ ಮತ್ತು ಸಂಪರ್ಕಗಳನ್ನ ಸದೃಢಗೊಳಿಸುತ್ತೆ. ನಾವು ದಿನನಿತ್ಯ ಬಳಸುವಂತಹ ಅನೇಕ ಸರಕುಗಳನ್ನ ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದಿಸ್ತಿರೋದು ಅಂತಂದ್ರೆ ಈ ಕೈಗಾರಿಕೆಗಳು ಅವು ಕೃಷಿ ಕ್ಷೇತ್ರಕ್ಕೂ ಸಹ ಪೂರಕವಾಗಿದ್ದು, ಸೇವಾ ವಲಯದ ಅಭಿವೃದ್ಧಿಗೂ ಸಹ ಸಹಾಯಕವಾದವು. ರಾಷ್ಟ್ರೀಯ ಆದಾಯ ಹೆಚ್ಚಳಕ್ಕೆ ತನ್ನ 1/3 ಭಾಗದಷ್ಟು ಕೊಡುಗೆಯನ್ನ ಕೈಗಾರಿಕೆಗಳು ನೀಡ್ತದವೆ. ಅಷ್ಟೇ ಅಲ್ಲ, ಜನರ ಜೀವನ ಮಟ್ಟ ಹೆಚ್ಚಳಕ್ಕೂ ಸಹ ಈ ಕೈಗಾರಿಕೆಗಳು ಬಹಳ ಅವಶ್ಯಕವಾದದ್ದು. ಜನರಿಗೆ ಬಹಳ ಅವಶ್ಯಕವಾದಂತಹ ಒಂದು ಉದ್ಯೋಗವನ್ನ ಈ ಕೈಗಾರಿಕೆಗಳು ಒದಗಿಸ್ತವೆ. ಕೈಗಾರಿಕೆಗಳು ಜನರಿಗೆ ಉದ್ಯೋಗವನ್ನು ಒದಗಿಸಿ ಅವರ ಜೀವನ ಮಟ್ಟದ ಹೆಚ್ಚಳಕ್ಕೂ ಸಹ ಕಾರಣ ಈ ಕೈಗಾರಿಕೆಗಳು ದ್ವಿತೀಯ ವಲಯದಲ್ಲಿ ಬರ್ತವೆ. ಈ ದ್ವಿತೀಯ ವಲಯವನ್ನ ನಾವು ಉತ್ಪಾದನಾ ವಲಯ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಥಮಿಕ ವಲಯ, ದ್ವಿತೀಯ ವಲಯ ಆಯ್ತು. 3ನೇ ವಲಯ ತೃತೀಯ ವಲಯ. ಈ ತೃತೀಯ ವಲಯನ ಅರ್ಥವ್ಯವಸ್ಥೆಯ 3ನೇ ವಲಯ ತೃತೀಯ ವಲಯ. ಈ ತೃತೀಯ ವಲಯವನ್ನ ಸೇವಾ ವಲಯ ಅಂತ ಕರಿತೀವಿ. ತೃತೀಯ ವಲಯವನ್ನ ನಾವು ಸೇವಾ ವಲಯ. ಈ ಸೇವಾ ವಲಯದಲ್ಲಿ ಬರುವಂತಹ ಒಂದು ತೀವ್ರ ಸೇವಾ ವಲಯದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಬರುತ್ತೆ,
ಬ್ಯಾಂಕಿಂಗು, ಹಣಕಾಸು ಇರ್ಬೋದು, ಆನಂತರವಾಗಿ ಕೆಲವೊಂದು ರೆಸ್ಟೋರೆಂಟ್, ಹಣಕಾಸು, ಬ್ಯಾಂಕಿನ ಸಂಸ್ಥೆಗಳು, ಆರೋಗ್ಯ ಕೇಂದ್ರಗಳು, ಹೋಟೆಲ್ಗಳು, ತರಬೇತಿ ಮತ್ತು ಸಲಹಾ ಚಟುವಟಿಕೆಗಳು ಇವೆಲ್ಲವೂ ಸಹ ಈ ತೃತೀಯ ವಲಯದಲ್ಲಿ, ಸೇವಾ ವಲಯದಲ್ಲಿ ಬರ್ತವೆ. ಶೈಕ್ಷಣಿಕ ಸಂಸ್ಥೆಗಳು, ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬ್ಯಾಂಕಿಂಗ್, ಹಣಕಾಸು ಸಂಸ್ಥೆಗಳು ಇವೆಲ್ಲ ತೃತೀಯ ವಲಯದ ಸೇವಾ ವಲಯದಲ್ಲಿ ಬರ್ತವೆ. ಈ ತೃತೀಯ ವಲಯವು ಸಹ ರಾಷ್ಟ್ರೀಯ ಆದಾಯಕ್ಕೆ ಅತ್ಯಧಿಕವಾದಂತಹ ಕೊಡುಗೆಯನ್ನ ಈ ತೃತೀಯ ವಲಯ ಸೇವಾ ವಲಯ ನೀಡ್ತಾರೆ. ಅಂದ್ರೆ ಎಷ್ಟು ಆದಾಯವನ್ನ ಅಂತಂದ್ರೆ 59% ಆದಾಯ ಈ ತೃತೀಯ ವಲಯದ ಸೇವಾ ವಲಯದಿಂದ ಬರ್ತಾ ಇದೆ. 59% ಆದಾಯ ಈ ತೃತೀಯ ವಲಯದಿಂದ, ಸೇವಾ ವಲಯದಿಂದ ರಾಷ್ಟ್ರೀಯ ಆದಾಯಕ್ಕೆ ಬರ್ತಾ ಇದೆ. ಅಷ್ಟೇ ಅಲ್ಲ, ಈ ತೃತೀಯ ವಲಯವು ಸಹ ಅಧಿಕ ಸಂಖ್ಯೆಯ ಜನರಿಗೆ ಉದ್ಯೋಗವನ್ನು ಒದಗಿಸಿರುವುದು ತೃತೀಯ ವಲಯವಾಗಿದೆ. ಅದರಿಂದ ಭಾರತದ ಅರ್ಥವ್ಯವಸ್ಥೆಯಲ್ಲಿ ಈ ಮೂರೂ ವಲಯಗಳು ಬಹಳ ಪ್ರಮುಖವಾಗಿದ್ದು, ಈ ಮೂರು ವಲಯಗಳಿಂದ ಸಹ ರಾಷ್ಟ್ರೀಯ ಆದಾಯವು ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗಿ ರಾಷ್ಟ್ರ ಅಭಿವೃದ್ಧಿ ಆಗಕ್ಕೆ, ರಾಷ್ಟ್ರದ ಬೆಳವಣಿಗೆ, ರಾಷ್ಟ್ರದ ಆದಾಯ ಹೆಚ್ಚಳವಾಗಿ ಒಂದು ಅಭಿವೃದ್ಧಿ ಮತ್ತು ಬೆಳವಣಿಗೆಗೆ ಕಾರಣ ಅಂತಂದಾಗ ಈ ಮೂರು ವಲಯಗಳು ಬಹಳ ಅವಶ್ಯಕವಾದದ್ದು. ಒಂದು ಪ್ರಾಥಮಿಕ ವಲಯ, ಎರಡನೇದು ದ್ವಿತೀಯ ವಲಯ, ಮೂರನೇದು ತೃತೀಯ ವಲಯ. ಅರ್ಥವ್ಯವಸ್ಥೆಯ ವಿವಿಧ ವಲಯಗಳು ನಾವು ತಿಳ್ಕೊಂಡ ನಂತರ ಈ ಘಟಕದಲ್ಲಿ ಬರುವಂತಹ ಒಂದು ಮೂರನೇ ಕಲಿಕಾಂಶ ಸಣ್ಣ ಕೈಗಾರಿಕೆಗಳು. ಹಾಗಾದ್ರೆ ಈ ಕೈಗಾರಿಕೆಗಳ ನಾವು ಉತ್ಪಾದನಾ ವಲಯ ಅಂತ ಕರಿತೀವಿ, ದ್ವಿತೀಯ ವಲಯವನ್ನ ಉತ್ಪಾದನಾ ವಲಯ ಅಂತ. ಆದ್ರೆ ಈ ಕೈಗಾರಿಕೆಗಳು ಯಾವ ಒಂದು ರಾಷ್ಟ್ರದ ಅಭಿವೃದ್ಧಿಗೆ, ರಾಷ್ಟ್ರದ ಆದಾಯದ ಹೆಚ್ಚಳಕ್ಕೆ ಬಹಳ ಕಾರಣ, ಬಹಳ ಉಪಯುಕ್ತವಾದದ್ದು, ಬಹಳ ಅವಶ್ಯಕವಾದದ್ದು ಅಂತಂದ್ರೆ ಕೈಗಾರಿಕೆಗಳು. ಈ ಸಣ್ಣ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಯಾವ ದೇಶ ಅತಿ ಹೆಚ್ಚು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕು, ಶ್ರೀಮಂತರಾಗಬೇಕು, ಶ್ರೀಮಂತ ದೇಶ ಆಗಬೇಕು ಅಂದ್ರೆ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆ ಆಗಬೇಕು. ಕೈಗಾರಿಕೆಗಳು ಆ ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ನಿರ್ಣಾಯಕವಾದಂತಹ ಪಾತ್ರವನ್ನು ವಹಿಸ್ತವೆ. ಆದ್ರೆ ಈ ಸಣ್ಣ ಕೈಗಾರಿಕೆಗಳು ಅಷ್ಟೇ, ಸಣ್ಣ ಕೈಗಾರಿಕೆಗಳು ಅಂತಂದ್ರೆ ಕಡಿಮೆ ಆದಾಯವನ್ನ, ಕಡಿಮೆ ಬಂಡವಾಳವನ್ನ ಹೂಡಿ ಎಲ್ಲಿ ಬೇಕಾದ್ರೂ ಸಹ, ಯಾವ ಸ್ಥಳದಲ್ಲಿ ಬೇಕಾದ್ರೂ ಸಹ ಅಲ್ಲಿರುವಂತಹ ಸಂಪನ್ಮೂಲವನ್ನ ಬಳಕೆ ಮಾಡಿ ಕಡಿಮೆ ಜನಸಂಖ್ಯೆಯನ್ನ ಬಳಸಿಕೊಂಡು ಉತ್ಪಾದಿಸುವಂತಹ ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನ ನಾವು ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. ಸಣ್ಣ ಕೈಗಾರಿಕೆಗಳು ಸ್ಥಳೀಯ ಸಂಪನ್ಮೂಲವನ್ನ ಬಳಕೆ ಮಾಡಿ, ಕಡಿಮೆ ಬಂಡವಾಳವನ್ನ ಹೂಡಿ, ಕಡಿಮೆ ಜನಸಂಖ್ಯೆಯನ್ನ ಬಳಕೆ ಮಾಡಿಕೊಂಡು ಸರಕುಗಳನ್ನ ಉತ್ಪಾದಿಸುವಂತಹ ಒಂದು ಕೈಗಾರಿಕೆಗಳೇ ಸಣ್ಣ ಕೈಗಾರಿಕೆಗಳು. ಸಣ್ಣ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ, ಕೈಗಾರಿಕೆಗಳ ಅಭಿವೃದ್ಧಿಯಲ್ಲಿ ಮತ್ತು ರಾಷ್ಟ್ರದ ಆದಾಯದ ಹೆಚ್ಚಳಕ್ಕೆ ಬಹಳ ಕಾರಣವಾದವು ಮತ್ತು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಈ ಸಣ್ಣ ಕೈಗಾರಿಕೆಗಳು ಕೈಗಾರಿಕಾ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖ ಮತ್ತು ಬಹಳ ಅವಶ್ಯಕವಾಗಿರುವುದರಿಂದ ಈ ಸಣ್ಣ ಕೈಗಾರಿಕೆಗಳು ಯಾವ್ಯಾವ ವಲಯ ಎಷ್ಟೆಷ್ಟು ಬಂಡವಾಳವನ್ನು ಕೊಡ್ತವೆ ಅಂದ್ರೆ ಒಂದು ಉತ್ಪಾದನಾ ವಲಯ ಮತ್ತು ಸೇವಾ ವಲಯ, ಅಂದ್ರೆ ದ್ವಿತೀಯ ವಲಯವನ್ನು ಉತ್ಪಾದನಾ ವಲಯ ಅಂತ ಕರಿತೀವಿ, ಮೂರನೇ ತೃತೀಯ ವಲಯವನ್ನ ಸೇವಾ ವಲಯ ಅಂತ. ಯಾವ ಒಂದು ಸಣ್ಣ ಕೈಗಾರಿಕೆಗಳು ಒಂದು ಸಣ್ಣ ಉದ್ಯಮವನ್ನ ಪ್ರಾರಂಭಿಸಬೇಕು ಅಂತ ಹೊರಟಾಗ ಅವು ಉತ್ಪಾದನಾ ವಲಯಕ್ಕೆ 25 ಲಕ್ಷ ಬಂಡವಾಳವನ್ನು ಕೊಡ್ತವೆ. 25 ಲಕ್ಷ ಬಂಡವಾಳವನ್ನ ಒಂದು ಉತ್ಪಾದನಾ ವಲಯಕ್ಕೆ ಕೊಡ್ತವೆ. ಅದೇ ತೃತೀಯ ವಲಯವಾದ ಸೇವಾ ವಲಯಕ್ಕೆ 10 ಲಕ್ಷದವರೆಗೆ ಬಂಡವಾಳವನ್ನ ಹೂಡಿಕೆ ಮಾಡ್ತವೆ. ಯಾವ ಸಣ್ಣ ಉದ್ಯಮವನ್ನ ಪ್ರಾರಂಭಿಸಬೇಕು ಅಂತ, ಅತಿ ಸಣ್ಣ ಉದ್ಯಮವನ್ನ. ಇನ್ನು ಸಣ್ಣ ಉದ್ಯಮ ಆದ್ರೆ ಉತ್ಪಾದನಾ ವಲಯಕ್ಕೆ 25 ಲಕ್ಷದಿಂದ 5 ಕೋಟಿ 25 ಲಕ್ಷದಿಂದ 5 ಕೋಟಿ ಬಂಡವಾಳವನ್ನ ಒಂದು ಸಣ್ಣ ಉದ್ಯಮಕ್ಕೆ ಉತ್ಪಾದನಾ ವಲಯದಲ್ಲಿ. ಇನ್ನು ತೃತೀಯ ವಲಯದ ಸೇವಾ ವಲಯಕ್ಕೆ ನಾವು ಹೂಡಿಕೆ ಮಾಡೋದಾದ್ರೆ 10 ಲಕ್ಷದಿಂದ ಒಂದು 2 ಕೋಟಿ 10 ಲಕ್ಷದಿಂದ 2 ಕೋಟಿ. ಇನ್ನ ಅತಿ ಸಣ್ಣ ಉದ್ಯಮ, ಇನ್ನೊಂದು ಮಧ್ಯಮ ಉದ್ಯಮ, ಮಿಡಲ್ ಅಂದ್ರೆ ಮಧ್ಯಮ ಉದ್ಯಮದಲ್ಲಿ ನಾವು 5 ಕೋಟಿಯಿಂದ 10 ಕೋಟಿವರೆಗೆ ಉತ್ಪಾದನಾ ವಲಯಕ್ಕೆ ಒಂದು ಬಂಡವಾಳವನ್ನು ಹೂಡಿಕೆ ಮಾಡ್ತವೆ. ಅವು ಸಣ್ಣ ಕೈಗಾರಿಕೆಗಳು ಉತ್ಪಾದನಾ ವಲಯ. ಇನ್ನು ಸೇವಾ ವಲಯಕ್ಕೆ ಬಂದಾಗ ಆ 2 ಕೋಟಿಯಿಂದ 5 ಕೋಟಿವರೆಗೆ ಬಂಡವಾಳವನ್ನ ಹೂಡಿಕೆ ಮಾಡ್ತವೆ. ಇದರಲ್ಲಿ ನಿಮಗೆ
ಒಂದು ಕಾನ್ಸೆಪ್ಟ್ ಇರಬೇಕು. ಏನು ಅಂತಂದ್ರೆ ಸಣ್ಣ ಕೈಗಾರಿಕೆಗಳು ಅಂತಂದ್ರೆ ಆ ಒಂದು ಸಣ್ಣ ಒಂದು ಅದು ಕಡಿಮೆ ಜನಸಂಖ್ಯೆಯನ್ನ ಬಳಕೆ ಮಾಡಿಕೊಂಡು ಕಡಿಮೆ ಅಲ್ಲಿರುವಂತಹ ಸ್ಥಳೀಯ ಒಂದು ಸಂಪನ್ಮೂಲವನ್ನ ಬಳಸಿಕೊಂಡು ಎಲ್ಲಿ ಬೇಕಾದರೂ ಸಹ ಒಂದು ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿ ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳೇ ಸಣ್ಣ ಕೈಗಾರಿಕೆಗಳು. ಅಂದ್ರೆ ಯಂತ್ರೋಪಕರಣಗಳ ಬಳಕೆ ಪ್ರಮಾಣ ಸಹ ಕಡಿಮೆ ಇರುತ್ತೆ. ಅಲ್ಲಿ ಕಡಿಮೆ ಯಂತ್ರೋಪಕರಣಗಳನ್ನ, ಕಡಿಮೆ ಜನಸಂಖ್ಯೆಯನ್ನ, ಸ್ಥಳೀಯ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳೇ ಸಣ್ಣ ಕೈಗಾರಿಕೆಗಳು. ಆದ್ರೆ ಸಣ್ಣ ಕೈಗಾರಿಕೆಗಳಿಂದ ಆಗುವ ಅನುಕೂಲಗಳೇನು? ಸಣ್ಣ ಕೈಗಾರಿಕೆಗಳ ಮಹತ್ವ. ಮೊದಲನೇದು ಸಣ್ಣ ಕೈಗಾರಿಕೆಗಳ ಮಹತ್ವ ಅಂದಾಗ ಮೊದಲನೇ ಮಹತ್ವ ಉದ್ಯೋಗ ಸೃಷ್ಟಿ, ಸಂಪನ್ಮೂಲಗಳ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ, ಸಂಪನ್ಮೂಲಗಳ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ. ಮೂರನೇದು ಆದಾಯದ ಸಮ ಹಂಚಿಕೆ, ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ತರಣೆ, ತಂತ್ರಜ್ಞಾನದ ಅಭಿವೃದ್ಧಿ. ಆಮೇಲೆ ರಫ್ತು ಉತ್ತೇಜನ. 6 ಬಹಳ ಪ್ರಮುಖವಾದಂತಹ ಅನುಕೂಲಗಳನ್ನ, ಮಹತ್ವವನ್ನ ಈ ಸಣ್ಣ ಕೈಗಾರಿಕೆಗಳು ಹೊಂದಿವೆ. ಮೊದಲನೇದು ಉದ್ಯೋಗ ಸೃಷ್ಟಿ. ಈ ಸಣ್ಣ ಕೈಗಾರಿಕೆಗಳು ಸಾಮಾನ್ಯವಾಗಿ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವು ಸ್ಥಾಪನೆ ಆಗೋದ್ರಿಂದ, ಯಾಕಂದ್ರೆ ಅಲ್ಲಿನ ಕಡಿಮೆ ಜನಸಂಖ್ಯೆಯನ್ನು ಇವರು ಬಳಕೆ ಮಾಡ್ಕೊಳ್ಳೋದ್ರಿಂದ, ಆಮೇಲೆ ಬಂಡವಾಳ ಹೂಡಿಕೆ ಪ್ರಮಾಣವೂ ಸಹ ಕಡಿಮೆ ಇರೋದ್ರಿಂದ ಈ ಸಣ್ಣ ಕೈಗಾರಿಕೆಗಳು ಸುಲಭವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬಹುದು. ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಆಗೋದ್ರಿಂದ ಉದ್ಯೋಗ ಸೃಷ್ಟಿ ಪ್ರಮಾಣವು ಸಹ ಹೆಚ್ಚಾಗಿರುತ್ತೆ. ಗ್ರಾಮೀಣ ಭಾಗದ ಜನರನ್ನ ಅತಿ ಹೆಚ್ಚು ಪ್ರಮಾಣದಲ್ಲಿ ವಸ್ತುಗಳ ಉತ್ಪಾದನೆಗೆ ಬಳಕೆ ಮಾಡ್ಕೋಬಹುದು. ಅಧಿಕ ಸಂಖ್ಯೆಯ ಜನರಿಗೆ, ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗವನ್ನು ಒದಗಿಸಬಹುದು. ಅದರಿಂದ ಈ ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚು ಉದ್ಯೋಗವನ್ನು ಸೃಷ್ಟಿಸ್ತವೆ, ಅತಿ ಹೆಚ್ಚು ಉದ್ಯೋಗವನ್ನ ಜನರಿಗೆ ಒದಗಿಸ್ತವೆ. ಅದರಿಂದ ಸಣ್ಣ ಕೈಗಾರಿಕೆಗಳು ಮೊದಲನೇದಾಗಿ ಉದ್ಯೋಗ ಸೃಷ್ಟಿ ಎಂಬ ಮಹತ್ವವನ್ನು ಇವು ಪಡೆದುಕೊಂಡಿದೆ. ಎರಡನೇದು ಸಂಪನ್ಮೂಲಗಳ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ. ಈ ಸಣ್ಣ ಕೈಗಾರಿಕೆಗಳು ಸಂಪನ್ಮೂಲಗಳನ್ನ, ಅಂದ್ರೆ ಸ್ಥಳೀಯ ಮಟ್ಟದಲ್ಲಿರುವಂತಹ ಸಂಪನ್ಮೂಲಗಳನ್ನ ಅತಿ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿರುವಂತಹ ಸಂಪನ್ಮೂಲಗಳನ್ನ ಅತಿ ಹೆಚ್ಚು ಇವು ಬಳಕೆ ಮಾಡ್ಕೊಳ್ತವೆ. ಅಲ್ಲಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಬಳಸ್ಕೊಳ್ಳೋದ್ರಿಂದ, ಅವನ್ನ ಕ್ರೋಢೀಕರಣ ಮಾಡೋದ್ರಿಂದ, ವಸ್ತುಗಳ ಸರಕುಗಳ ಉತ್ಪಾದನೆಗೆ ಬಳಸೋದ್ರಿಂದ ಈ ಸಣ್ಣ ಕೈಗಾರಿಕೆಗಳು ಆ ಯಾವುದೇ ಸಂಪನ್ಮೂಲಗಳು ನಿರುಪಯುಕ್ತ ಆಗದಂತೆ, ಆ ಸಂಪನ್ಮೂಲಗಳು ಹಾಳಾಗದಂತೆ, ಆ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಉತ್ಪಾದನೆಗೆ ಬಳಕೆ ಮಾಡ್ಕೊಳ್ತವೆ ಸಣ್ಣ ಕೈಗಾರಿಕೆ. ಯಾಕೆ ದೊಡ್ಡ ಕೈಗಾರಿಕೆಗಳು ನಗರ ಪ್ರದೇಶದಲ್ಲಿ ಸ್ಥಾಪನೆ ಆಗಿರ್ತವೆ. ನಗರ ಪ್ರದೇಶದಲ್ಲಿ ಕೈಗಾರಿಕೆಗಳು ಗ್ರಾಮೀಣ ಭಾಗದಲ್ಲಿರುವ ಅಲ್ಲಿರುವಂತಹ ಯಾವುದೇ ಸಂಪನ್ಮೂಲ ಬಳಕೆ ಮಾಡ್ಕೊಳ್ಳೋಕೆ ಅವರಿಗೆ ಸಾರಿಗೆ ಸಮಸ್ಯೆ ಆಗುತ್ತೆ. ಆದ್ರೆ ಸಣ್ಣ ಕೈಗಾರಿಕೆಗಳು ಗ್ರಾಮೀಣ ಪ್ರದೇಶದಲ್ಲೇ ಸ್ಥಾಪನೆ ಆಗಿರೋದ್ರಿಂದ ಆ ಸುತ್ತಮುತ್ತಲಿರುವ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಂತವೆ. ಜೊತೆಗೆ ಉದ್ಯಮ ಕೌಶಲ್ಯದ, ಅಂದ್ರೆ ಆ ಭಾಗದಲ್ಲಿರುವಂತಹ ಜನರಲ್ಲಿ ಯಾರಿಗೆ ಉತ್ತಮವಾದ ಕೌಶಲ್ಯ ಇರುತ್ತೋ, ಅವರಿಗೆ ಯಾರು ಸಮರ್ಥರಾಗಿರ್ತಾರೋ, ಸಾಮರ್ಥ್ಯ ಇರುತ್ತೋ, ಅವ್ರನ್ನ ಸುಲಭವಾಗಿ ಗುರುತಿಸಿ ಅವರನ್ನ ಅವರು ಬಳಕೆ ಮಾಡ್ಕೊಂತಾರೆ. ಅದರಿಂದ ಸಂಪನ್ಮೂಲಗಳ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ. ಮೂರನೇದು ಆದಾಯದ ಸಮ ಹಂಚಿಕೆ. ಕೈಗಾರಿಕೆಗಳು, ಈ ಸಣ್ಣ ಕೈಗಾರಿಕೆಗಳನ್ನು ಸುಲಭವಾಗಿ ಎಲ್ಲಿ ಬೇಕಾದ್ರೂ ಇವು ಸ್ಥಾಪನೆ ಆಗೋದ್ರಿಂದ, ಎಲ್ಲಿ ಬೇಕಾದ್ರೂ ಸುಲಭವಾಗಿ ಅವನ್ನ ಕಡಿಮೆ ಬಂಡವಾಳ ಹೂಡಿಕೆ ಮಾಡಿ ಸ್ಥಾಪನೆ ಮಾಡೋದ್ರಿಂದ ಆದಾಯ ಅಸಾಮಾನ್ಯವಾಗಿ ಹಂಚಿಕೆ ಆಗಲ್ಲ, ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ನಗರ ಪ್ರದೇಶದ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಒಬ್ಬ ವ್ಯಕ್ತಿ ಎಷ್ಟು ಆದಾಯ ಪಡೀತಾನೋ ಅದೇ ಆದಾಯವನ್ನ ಇವನು ಅದೇ ಊರಿನಲ್ಲಿರುವಂತಹ ಗ್ರಾಮೀಣ ಭಾಗದ ಅನುಕೂಲಗಳು, ಸಣ್ಣ ಕೈಗಾರಿಕೆಯ ಮಹತ್ವ, ಅದರಲ್ಲಿ ಆದಾಯದ ಸಮ ಹಂಚಿಕೆ. ಈ ಸಣ್ಣ ಕೈಗಾರಿಕೆಗಳಿಂದ ಆದಾಯವು ಒಂದು ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ಯಾವುದೇ ರೀತಿಯಾದಂತಹ ಒಂದು ಅಸಮಾನತೆ ಸೃಷ್ಟಿಯಾಗಲ್ಲ. ನಗರ ಪ್ರದೇಶದಲ್ಲಿನ ಕೈಗಾರಿಕೆಗಳಿಂದ ಅಲ್ಲಿ ಕೆಲಸ ಮಾಡುವಂತಹ ಜನರು ಏನು ಆದಾಯ ಪಡೀತಾರೋ ಅದೇ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಆಗಿರುವಂತಹ ಈ ಸಣ್ಣ ಕೈಗಾರಿಕೆ ಕೆಲಸ ಮಾಡುವಂತಹ ಒಂದು ಜನರು ಸಹ ಅಷ್ಟೇ ಆದಾಯವನ್ನು ಪಡೀತಾರೆ. ಇಲ್ಲಿ ಆದಾಯವು ಸಮಾನ ಪ್ರಮಾಣದಲ್ಲಿ ಹಂಚಿಕೆ ಆಗಿದೆ. ಈ ಸಣ್ಣ ಕೈಗಾರಿಕೆಗಳು ಸಂಪತ್ತು, ಆದಾಯ ಮತ್ತು ರಾಜಕೀಯ ಶಕ್ತಿಯು ಹೆಚ್ಚು ಸಮವಾದಂತಹ ಸಮಾನ ಮರು ಹಂಚಿಕೆಗೆ ಈ ಸಣ್ಣ ಕೈಗಾರಿಕೆಗಳು ಕಾರಣವಾಗಿರ್ತವೆ. ಇನ್ನ ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ತರಣೆ. ಕೈಗಾರಿಕೆಗಳ ಪ್ರಾದೇಶಿಕವಾದಂತಹ ವಿಸ್ತರಣೆ ಅಂತ
ಅಂದ್ರೆ ಈ ನಗರ ಪ್ರದೇಶಗಳಲ್ಲಿ ಕೆಲವೇ ನಗರಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗೋದ್ರಿಂದ ಅಲ್ಲೇನಾಗುತ್ತೆ, ಕೊಳಚೆ ಮಾಲಿನ್ಯ ಉಂಟಾಗುತ್ತೆ. ವಾಯು ಮಾಲಿನ್ಯ ಇರ್ಬೋದು, ಶಬ್ದ ಮಾಲಿನ್ಯ ಉಂಟಾಗುತ್ತೆ. ಕೊಳಚೆಯ ಪ್ರದೇಶಗಳು ಸೃಷ್ಟಿಯಾಗ್ತಾ ಹೋಗ್ತವೆ ಕೆಲವೇ ನಗರಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗೋದ್ರಿಂದ. ಆದ್ರೆ ಕಡಿಮೆ ಬಂಡವಾಳವನ್ನು ಹೂಡಿ ಕಡಿಮೆ ಯಂತ್ರೋಪಕರಣ ಬಳಕೆ ಮಾಡಿಕೊಂಡು ಸ್ಥಾಪನೆ ಆಗೋದ್ರಿಂದ, ಈ ಸಣ್ಣ ಕೈಗಾರಿಕೆಗಳು ಸ್ಥಾಪನೆ ಮಾಡೋದ್ರಿಂದ ಅವಾಗ ಏನಾಗುತ್ತೆ, ಒಂದು ಬೇರೆ ನಗರಗಳಲ್ಲೂ ಅಷ್ಟೇ, ಗ್ರಾಮೀಣ ಭಾಗದಲ್ಲೂ ಅಷ್ಟೇ, ಕೆಲವೊಂದು ಪ್ರದೇಶಗಳಲ್ಲೂ ಸಹ ನಾವು ಕೈಗಾರಿಕೆಗಳನ್ನ, ಈ ಸಣ್ಣ ಕೈಗಾರಿಕೆ ಸ್ಥಾಪನೆ ಮಾಡಬಹುದು. ಯಾಕೆಂದ್ರೆ ಅತಿ ಹೆಚ್ಚು ಬಂಡವಾಳವನ್ನು ಹೂಡಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅತಿ ಹೆಚ್ಚು ತಂತ್ರಜ್ಞಾನ ಯಂತ್ರೋಪಕರಣ ಬಳಕೆ ಮಾಡ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಅದರಿಂದ ಕಡಿಮೆ ಬಂಡವಾಳವನ್ನು ಯಂತ್ರೋಪಕರಣವನ್ನು ನಾವು ಬಳಕೆ ಮಾಡಿಕೊಡೋದ್ರಿಂದ ಈ ಸಣ್ಣ ಕೈಗಾರಿಕೆಗಳಿಂದ ಪ್ರಾದೇಶಿಕವಾದಂತಹ ಅಭಿವೃದ್ಧಿ, ಸ್ಥಳೀಯ ಅಭಿವೃದ್ಧಿಗೆ ನೆರವಾಗುತ್ತೆ. ಸ್ಥಳೀಯ ಪ್ರಾದೇಶಿಕ ಅಭಿವೃದ್ಧಿಗೆ ಬಹಳ ಸಹಕಾರಿಯಾದದ್ದು ಅಂದ್ರೆ ಸಣ್ಣ ಕೈಗಾರಿಕೆಗಳು. ನೆಕ್ಸ್ಟ್ ತಂತ್ರಜ್ಞಾನದ ಅಭಿವೃದ್ಧಿ. ಈ ಸಣ್ಣ ಕೈಗಾರಿಕೆಗಳಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳು, ಜನರು ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡ್ತಾರೆ, ಇನ್ನು ಹೆಚ್ಚಿನವಾದಂತಹ ಸಂಶೋಧನೆಯನ್ನ ಮಾಡ್ತಾರೆ. ಈ ವಸ್ತುಗಳನ್ನು ಉತ್ಪಾದನೆ ಮಾಡಕ್ಕೆ ಕಡಿಮೆ ವೆಚ್ಚದಲ್ಲಿ ಹೇಗೆ ಉತ್ಪಾದನೆ ಮಾಡಬಹುದು ಎಂಬ ಒಂದು ಹೊಸ ಆವಿಷ್ಕಾರ, ಹೊಸವಾದಂತಹ ಒಂದು ಉತ್ಪಾದನಾ ತಂತ್ರಜ್ಞಾನದ ಒಂದು ಅಳವಡಿಕೆಗೆ ಕಾರಣವಾಗೋದು ಸಣ್ಣ ಕೈಗಾರಿಕೆ. ಏಕೆಂದ್ರೆ ದೊಡ್ಡ ಕೈಗಾರಿಕೆಗಳಲ್ಲಿ, ಬೃಹತ್ ಪ್ರಮಾಣದ ಕೈಗಾರಿಕೆಗಳಲ್ಲಿ ಸಾವಿರಾರು ಜನ ಕೆಲಸ ಮಾಡ್ತಿರ್ತಾರೆ. ಅಲ್ಲ ವ್ಯಕ್ತಿ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನಾ ಪ್ರಮಾಣವೂ ಸಹ ಹೆಚ್ಚಾಗಿರುತ್ತೆ. ಅಲ್ಲಿ ಏನೇ ಹೊಸ ಆವಿಷ್ಕಾರ ಮಾಡಬೇಕು ಅಂತಂದ್ರೆ ಸಮಯ ಹಿಡಿಯುತ್ತೆ, ಮತ್ತೆ ಅವನಿಗೆ ಒಂದು ಆಸಕ್ತಿಯ ಪ್ರಮಾಣ ಸಹ ಕಡಿಮೆ ಇರುತ್ತೆ. ಆದ್ರೆ ಈ ಸಣ್ಣ ಕೈಗಾರಿಕೆಗಳಲ್ಲಿ ಆದಾಯನೂ ಅಷ್ಟೇ ಪಡಿತಾರೆ. ಈ ಸಣ್ಣ ಕೈಗಾರಿಕೆ ಕೆಲಸ ಮಾಡುವ ಪ್ರಮಾಣ ಕಡಿಮೆ ಇರೋದ್ರಿಂದ ಇವರು ಆ ಒಂದು ಹೆಚ್ಚು ಹೊಸ ಆವಿಷ್ಕಾರಕ್ಕೆ ಸಂಶೋಧನಾ ಮನೋಪ್ರವೃತ್ತಿಯನ್ನ ಇವರು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಜೊತೆಗೆ ಕಡಿಮೆ ವೆಚ್ಚದಲ್ಲಿ ಹೇಗೆ ಸರಕುಗಳು ಉತ್ಪಾದಿಸಬಹುದು ಎಂಬ ಒಂದು ಸಾಮರ್ಥ್ಯ ಮತ್ತು ಒಂದು ಸಂಶೋಧನಾ ಪ್ರವೃತ್ತಿ ಮತ್ತು ಹೊಸ ಹೊಸ ಆವಿಷ್ಕಾರಗಳ ಒಂದು ಪ್ರವೃತ್ತಿ, ಹೊಸ ಆವಿಷ್ಕಾರಗಳಾಗೋದು ಸಣ್ಣ ಕೈಗಾರಿಕೆಗಳಲ್ಲಿ. ಆದ್ರಿಂದ ತಂತ್ರಜ್ಞಾನದ ಅಭಿವೃದ್ಧಿಗೆ ಸಹಾಯಕ ಸಣ್ಣ ಕೈಗಾರಿಕೆಗಳು. ಸಣ್ಣ ಕೈಗಾರಿಕೆಯಿಂದ ಆಗುವಂತ ಒಂದು ಕೊನೆಯ ಅನುಕೂಲ ಅಂದ್ರೆ ರಫ್ತು ಉತ್ತೇಜನ. ಈ ಸಣ್ಣ ಕೈಗಾರಿಕೆಗಳು ಅತಿ ಹೆಚ್ಚು ವಸ್ತುಗಳನ್ನ, ಸರಕುಗಳನ್ನ ಉತ್ಪಾದನೆ ಮಾಡೋದ್ರೊಂದಿಗೆ ರಫ್ತು ಉತ್ತೇಜನಕ್ಕೆ ಸಹಾಯಕವಾಗ್ತವೆ. ಅತಿ ಹೆಚ್ಚು ವಿದೇಶಿ ಬಂಡವಾಳವನ್ನ ಆಕರ್ಷಿಸ್ತವೆ ಸಣ್ಣ ಕೈಗಾರಿಕೆಗಳು. ಹೀಗೆ ಸಣ್ಣ ಕೈಗಾರಿಕೆಗಳು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕೇವಲ ಈ ಸಣ್ಣ ಕೈಗಾರಿಕೆಗಳಲ್ಲಿ ಅತಿ ಹೆಚ್ಚು ಬಂಡವಾಳದ ಅವಶ್ಯಕತೆ ಇರಲ್ಲ. ಕಡಿಮೆ ಬಂಡವಾಳವನ್ನು ಹೂಡಿ ಅಲ್ಲಿರುವಂತಹ ಸಂಪನ್ಮೂಲಗಳನ್ನ ಬಳಕೆ ಮಾಡಿಕೊಂಡು ಕಡಿಮೆ ಜನಸಂಖ್ಯೆಯೊಂದಿಗೆ ಸರಕುಗಳನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನೇ, ಯಂತ್ರೋಪಕರಣವನ್ನ ಬಳಕೆ ಮಾಡಿಕೊಂಡು ಸರಕನ್ನು ಉತ್ಪಾದಿಸುವಂತಹ ಕೈಗಾರಿಕೆಗಳನ್ನೇ ನಾವು ಸಣ್ಣ ಕೈಗಾರಿಕೆಗಳು ಅಂತ ಕರಿತೀವಿ. ಈ ಸಣ್ಣ ಕೈಗಾರಿಕೆಗಳ ಅನುಕೂಲಗಳು, ಮಹತ್ವ ಅಂದಾಗ ಮೊದಲನೇದು ಉದ್ಯೋಗ ಸೃಷ್ಟಿ. ಅಂದ್ರೆ ನೂರಾರು ಜನರಿಗೆ ಉದ್ಯೋಗವನ್ನ ಈ ಸಣ್ಣ ಕೈಗಾರಿಕೆಗಳು ಸೃಷ್ಟಿಸ್ತವೆ, ಒದಗಿಸ್ತವೆ. ಯಾಕೆಂದ್ರೆ ಎಲ್ಲಿ ಬೇಕಾದ್ರೂ, ಯಾವ ಸ್ಥಳದಲ್ಲಿ ಬೇಕಾದ್ರೂ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬಹುದು. ಅದರಿಂದ ನೆಕ್ಸ್ಟ್ ಸಂಪನ್ಮೂಲ ಮತ್ತು ಉದ್ಯಮ ಕೌಶಲ್ಯದ ಕ್ರೋಢೀಕರಣ. ಈ ಸಣ್ಣ ಕೈಗಾರಿಕೆಗಳನ್ನ ಅತಿ ಹೆಚ್ಚು ಒಂದು ಗ್ರಾಮೀಣ ಮತ್ತು ನಗರ ಕೆಲವು ಪ್ರದೇಶಗಳಲ್ಲಿ ಈ ಸಣ್ಣ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡೋದ್ರಿಂದ ಈ ಸಣ್ಣ ಕೈಗಾರಿಕೆಗಳಿಂದಾಗಿ ಅಲ್ಲಿನ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಬಹುದು ಮತ್ತು ಆ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಉತ್ತಮ ಕೌಶಲ್ಯವನ್ನ, ಸಾಮರ್ಥ್ಯ ಹೊಂದಿರುವಂತಹ ವ್ಯಕ್ತಿಯನ್ನ ನಾವಿಲ್ಲಿ ಉತ್ಪಾದನೆಗೆ ಬಳಕೆ ಮಾಡಿಕೊಳ್ಳೋದ್ರಿಂದ ಆ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಆದಾಯದ ಸಮ ಹಂಚಿಕೆ. ಈ ಸಣ್ಣ ಕೈಗಾರಿಕೆಗಳಿಂದ ಆದಾಯ ಸಮ ಪ್ರಮಾಣದಲ್ಲಿ ಹಂಚಿಕೆ ಆಗುತ್ತೆ. ವ್ಯಕ್ತಿಗಳು ಸಹ ಎಲ್ಲರೂ ಉದ್ಯೋಗವನ್ನು ಪಡೆದುಕೊಂಡರು. ನಗರ ಪ್ರದೇಶದಲ್ಲಿ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಜನರು, ಇನ್ನ ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತಹ ಜನರು ಸಹ ಒಂದೇ ರೀತಿಯಂತಹ ಆದಾಯವನ್ನು ಅವರು ಹೊಂದಿರ್ತಾರೆ. ಒಟ್ಟಾರೆಯಾಗಿ ಸಣ್ಣ ಕೈಗಾರಿಕೆಗಳು ಸಂಪತ್ತು, ಆದಾಯ ಮತ್ತು ರಾಜಕೀಯ ಶಕ್ತಿಯ ಹೆಚ್ಚು ಸಮಾನವಾದಂತಹ ಮರು ಹಂಚಿಕೆಗೆ ಈ ಸಣ್ಣ ಕೈಗಾರಿಕೆಗಳು ಕಾರಣವಾಗ್ತವೆ. ನೆಕ್ಸ್ಟ್ ಕೈಗಾರಿಕೆಗಳ ಪ್ರಾದೇಶಿಕ ವಿಸ್ತರಣೆ. ಈ ಸಣ್ಣ ಕೈಗಾರಿಕೆಗಳನ್ನ ಎಲ್ಲಿ ಬೇಕಾದ್ರೂ ಸಹ ಸ್ಥಾಪನೆ ಮಾಡೋದ್ರಿಂದ, ಕಡಿಮೆ ಬಂಡವಾಳವನ್ನು ಹೂಡಿ ಸ್ಥಾಪನೆ ಮಾಡೋದ್ರಿಂದ ಇವು ಸಣ್ಣ ಪ್ರಾದೇಶಿಕವಾದಂತಹ ಅಭಿವೃದ್ಧಿಗೆ ಆ ಒಂದು ಸಹಾಯಕವಾಗುತ್ತೆ. ಪ್ರಾದೇಶಿಕವಾದಂತಹ ಒಂದು ಸಂಪನ್ಮೂಲಗಳನ್ನ ಬಳಕೆ ಮಾಡೋಕೆ, ಸಮರ್ಪಕ ಬಳಕೆಗೆ ಸಹಕಾರಿ ಸಣ್ಣ ಕೈಗಾರಿಕೆಗಳು.
ನೆಕ್ಸ್ಟ್ ತಂತ್ರಜ್ಞಾನ, ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸವಾದಂತಹ ಒಂದು ಸಂಶೋಧನಾ ಪ್ರವೃತ್ತಿ ಈ ಸಣ್ಣ ಕೈಗಾರಿಕೆಯಲ್ಲಿ ಕೆಲಸ ಮಾಡುವಂತ ಜನರಿಗೆ ಇರೋದ್ರಿಂದ ಹೊಸ ತಂತ್ರಜ್ಞಾನದ ಅಭಿವೃದ್ಧಿಗೂ ಸಹ ಸಹಾಯಕ. ನೆಕ್ಸ್ಟ್ ರಫ್ತು ಉತ್ತೇಜನ, ಈ ವಿದೇಶಿ ಬಂಡವಾಳವನ್ನು ಆಕರ್ಷಿಸುವಲ್ಲಿ ಮತ್ತು ಅತಿ ಹೆಚ್ಚು ಸರಕುಗಳು ಉತ್ಪಾದನೆ ಮಾಡೋದ್ರೊಂದಿಗೆ ರಫ್ತನ್ನ ಉತ್ತೇಜಿಸುವಂತಹ ರಫ್ತು ಉತ್ತೇಜನಕ್ಕೆ ಸಹಾಯಕವಾದದ್ದು ಸಣ್ಣ ಕೈಗಾರಿಕೆಗಳು. ಅತಿ ಹೆಚ್ಚು ಸರಕನ್ನು ಉತ್ಪಾದನೆ ಮಾಡಿ ನಾವು ಬೇರೆ ದೇಶಗಳಿಗೆ ರಫ್ತು ಮಾಡುವುದಕ್ಕೆ ರಫ್ತು ಉತ್ತೇಜನಕಾರಿ ಅಂತಂದ್ರೆ ಸಣ್ಣ ಕೈಗಾರಿಕೆಗಳು. ಒಟ್ಟಾರೆಯಾಗಿ ಸಣ್ಣ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ಪ್ರಮುಖವಾದಂತಹ ನಿರ್ಣಾಯಕವಾದಂತಹ ಪಾತ್ರವನ್ನ ವಹಿಸ್ತವೆ. ಇವು ಇಂದಿನ ನಮ್ಮ ತರಗತಿಯಲ್ಲಿ ರಾಷ್ಟ್ರೀಯ ಆದಾಯ, ಅದರ ಅರ್ಥ ಮತ್ತು ವ್ಯಾಖ್ಯೆ, ತಲಾದಾಯ ಅಂದ್ರೇನು, ತಲಾದಾಯದ ಅರ್ಥ ಮತ್ತು ಅರ್ಥವ್ಯವಸ್ಥೆಯ ವಲಯಗಳು, ಸಣ್ಣ ಕೈಗಾರಿಕೆಯ ಅನುಕೂಲ ಮತ್ತು ಸಣ್ಣ ಕೈಗಾರಿಕೆಯ ಒಂದು ಸಮಸ್ಯೆಗಳನ್ನ ನಾವು ಇಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ.